Watch full episodes on Jio Hotstar. ಈ ಫುರ್ಫುರಿ ನಗರದ ಡ್ಯಾಮು ಜಗತ್ತಿನ ಅತ್ಯಂತ ಬಲಿಷ್ಠ ಡ್ಯಾಮ್ ಅನ್ನೋದಾದ್ರೆ ಈ ಜಗತ್ತಿನ ಅತ್ಯಂತ ಬಲಿಷ್ಠವಾದ ಮೆಟಲ್ಲು ಇದಕ್ಕೆ ಯೂಸ್ ಮಾಡಿರ್ತಾರೆ ಕಣ್ರಪ್ಪ. ಅಯ್ಯೋ ನೋಡ್ಕೊಂಡು ಅಪ್ಪ ಏನಾಗ್ತಾ ಇದೆ? ಏನಪ್ಪ ಇದು? ನಮ್ಮ ಮೆಟಲ್ಸು ಎಲ್ಲಿದೆ? ಎಲ್ಲಿದೆ ನಮ್ಮ ಮೆಟಲ್ಸು? ಯಾರದನ್ನ ಕದ್ದಿದ್ದು ಹೇಳಿ. ಅಯ್ಯೋ ಅಯ್ಯೋ ಭಗವಂತ, ನಮ್ಮ ತಾಯಣಗೂ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಬಿಟ್ಬಿಡಪ್ಪ ನಮ್ಮಲ್ಲ. ಇದೇನಪ್ಪ ಇದು? ಓಡಿ ಅಯ್ಯಮ್ಮ, ಓಡ್ರಪ್ಪ. ಅಯ್ಯೋ ಇದು ನಮ್ ಕಡೆನೆ ಬರ್ತಾ ಇದೆ. ಮಕ್ಕಳೇ ಡೋರ್ ತೆಗೆದು ಎಲ್ಲ ಬೇಗ ಓಡೋಗಿ. ಡ್ರೈವರ್ ಅಂಕಲ್, ಬಾಗಿಲು ತೆಗಿಯಕ್ ಆಗ್ತಾ ಇಲ್ಲ. ಕಬಡ್ಡಿ! ಚಿಂಗಂ ಸರ್, ಅವನು ಬಸ್ ಕಡೆಗೆ ಹೋಗ್ತಾ ಇದ್ದಾನೆ, ಏನಾದ್ರು ಮಾಡಪ್ಪ. ಈ ಕ್ರೀಚರ್ ಜೊತೆ ನಾನೊಬ್ಬನಿಗೆ ಫೈಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಈಗ ಸ್ಪೆಷಲ್ ಫೋರ್ಸ್ ನ ಕರೀಲೇಬೇಕು. ಮೋಟು ಪತ್ಲು. ಅಯ್ಯೋ ಕಾಪಾಡಿ ಯಾರಾದ್ರು. ಬಿಡ ಕಣಪ್ಪತ್ಲು.
ಓಟು ಪತ್ಲು ನಮ್ಗೇನು ಆಗಿಲ್ಲ. ಮಕ್ಕಳನ್ನ ಇಲ್ಲಿಂದ ಕರ್ಕೊಂಡು ಬೇಗ ಹೋಗು, ಬೇಗ. ನೋಡು ಪತ್ಲು, ಹುಷಾರಾಗಿರ್ಬೇಕು. ಡೋಂಟ್ ವರಿ, ನಾವು ಇಂತಿಂತ ಎಷ್ಟೋ ಕ್ರೀಚರ್ಗಳನ್ನ ಎತ್ತಿ ಬಿಸಾಕ್ಬಿಟ್ಟಿದೀವಿ. ಅಂತ್ಯದಲ್ಲಿ ಇದ್ಯಾವ ನಮಗೆ ಲೆಕ್ಕ. ಪತ್ತೋಕ ಮಾಡೋ. ಮೋಟು ಪತ್ತು. ಶಾಬಾಷ್ ಮೋಟು. ಬಿಡಲ್ಲ ಇವತ್ತು. ಅಯ್ಯೋ ಅಯ್ಯೋ, ಅವನಿಗೇನು ಆಗಿಲ್ಲ ಆದ್ರೆ ನನ್ನ ಕೈಗೆ ಸಿಕ್ಕಾಪಟ್ಟೆ ನೋವಾಯ್ತು ಕಣ. ಅಪ್ಪ, ಅಮ್ಮ, ಮಮ್ಮಿ. ಪತ್ಲು ಈ ಮೆಟಲ್ ಮೇಲೆ ಕಾಲಲ್ಲಿ ಹೊಡೆದ್ರು ಕೈಯಲ್ಲಿ ಹೊಡೆದ್ರು ಏನು ಆಗ್ತಾನೆ ಇಲ್ವಲ್ಲೋ. ನಮ್ಮ ಮೆಟಲ್ಸು ಎಲ್ಲಿದೆ? ಯಜಮಾನ್ರೆ, ಏನೋ ಬಿದ್ಬಿಟ್ಟಿದೆ ಇಲ್ಲಿ ನೋಡಿ. ಒಳ್ಳೇದಕ್ಕೆ ಈ ಕಾಲದಲ್ಲಿ ಬೆಲೆನೇ ಇಲ್ಲ ಕಣೋ. ಅಯ್ಯೋ, ನಮಗೆ ಬೀಳ್ತಾನೆ. ಮತ್ತೆ ಇವ್ರ ಜೊತೆ ಹೋರಾಟ ಮಾಡ್ಬೇಕಾದ್ರೆ ಹ್ಯಾಗ್ ಮಾಡೋದ ಗೊತ್ತಾಗ್ತಿಲ್ಲ. ಹೊಟ್ಟೆ ಎಷ್ಟು ಆಗ್ತಿದೆ, ನನ್ನ ತಲೆನೇ ಓಡ್ತಿಲ್ಲ. ಬೇಗ ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡೋ. ಮೋಟು, ನನ್ಗೆ ಈಗ ಜ್ಞಾಪಕ ಬಂತು. ನಾನು ಬ್ಯಾಕಪ್ಗೆ ಅಂತ ಸ್ವಲ್ಪ ಸಮೋಸ ಇಟ್ಕೊಂಡಿದ್ದೀನಿ ಕಣೋ. ತಗೊಂಡ್ಬಿಡು, ಸಮೋಸ ತಿನ್ಬಿಟ್ಟು ನಿನ್ ಕೆಲಸ ಶುರು ಹಚ್ಕೊಂಡ್ಬಿಡು. ಜೈ ಹೋ. ಅರೆ, ಸ್ಮೆಲ್ ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ನನ್ನ ಸಮೋಸ. ಮೋಟು, ಬೇಗ ಬೇಗ ಸಮೋಸ ತಿಂದಾಕ್ಬಿಡು. ಸಮೋಸ. ಯಾರನ್ನ ಹೊಡೆದಾಕ್ಬಿಟ್ರೆ ಕಣ. ನನ್ನ ಸ್ನೇಹಿತರಿಗೆ ಹೊಡಿತೀಯ ನೀನು. ನಾನು ಇವತ್ತು ನೀನ್ ಖಂಡಿತ ಬಿಡಲ್ಲ ಕಣೋ. ನನ್ನ ತಲೆ, ನನ್ನ ದೇಹ, ನನ್ನ ಹೊರಗೆ ತೆಗಿರಿ. ಮೋಟು ಹೀರೋ, ಒಂದ್ ಸ್ವಲ್ಪ ಹೊತ್ತಿರೋ. ಯಜಮಾನ್ರೆ, ಯಾಕೆ ನಮ್ಮ ಹತ್ರ ಫೈಟ್ ಮಾಡ್ತಿದ್ದೀರಾ ನೀವು? ಯಾಕೆ ಅಂತ ಹೇಳ್ಬೇಕು ತಾನೆ. ಮೊದ್ಲು ದಯವಿಟ್ಟು ಹೇಳಿ, ಆಮೇಲೆ ಸಮಸ್ಯೆಗೆ ಏನಾದ್ರು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಫೈಟ್ ಮಾಡೋಣ ಬಿಡಿ. ಓಕೆ ಓಕೆ, ಸರಿ. ನೀವಿಬ್ರು ಧೈರ್ಯವಂತರಲ್ಲ, ಬುದ್ಧಿವಂತರು ಕೂಡ. ಸರಿ, ಫೇಸ್ ಟು ಫೇಸ್ ಮಾತಾಡ್ತೀನಿ. 1 ಮಿನಿಟ್, 1 ನಿಮಿಷ. ನಾವು ಫೇಸ್ ಟು ಫೇಸ್ ಬರ್ತೀವಿ. ಅಲ್ಲಿ ತನಕ ದಯವಿಟ್ಟು ಕಾಯಿರಿ. ನಾನ್ ಹೇಳಿದ ಫೇಸ್ ಟು ಫೇಸ್ ಅಂದ್ರೆ ಈ ತರ ಅಲ್ಲ. ಇಲ್ಲಿ ಕೇಳಪ್ಪ ನನ್ನ ಗೆಳೆಯ, ಹೆಡ್ ಕ್ವಾರ್ಟರ್ಗೆ ಹೋಗ್ಬಿಟ್ಟು ಫೇಸ್ ಟು ಫೇಸ್ ಮಾತಾಡೋಣ ಬಾರಪ್ಪ. ನನ್ನ ಹೆಸರು ಸಿಲ್ವರಾಜು. ನಾನು ಬಂದಿರೋದು ಮೆಟಲ್ ವರ್ಲ್ಡ್ ಇಂದ. ಅಲ್ಲಿ ಪ್ರತಿಯೊಂದನ್ನು ಮೆಟಲ್ ಇಂದಾನೆ ಮಾಡಲಾಗಿದೆ. ಇಲ್ಲ, ಅದ್ರಲ್ಲಿ ಮೆಟಲ್ ಮಿಕ್ಸ್ ಆಗಿರುತ್ತೆ. ನಮ್ಮ ದೇಹಗಳ ಒಳಗೂ ಮೆಟಲ್ ಇರುತ್ತೆ. ಈಗ ನೀವು ನೋಡ್ತಾ ಇದ್ರಲ್ಲ ಹಾಗೆ. ನೀವು ಇಲ್ಲಿ ಏನೇನು ಹುಡುಕಕ್ ಬಂದಿದ್ದೀರಿ? ಇದೇ ಮೆಟಲ್ಸ್ ಅಂದ್ರೆ ಇದು ಏನ್ ಮಾಡುತ್ತೆ ಗೊತ್ತಾ? ಈ ಪ್ರಪಂಚನೇ ಅಲ್ಲ, ಇಡೀ ಯೂನಿವರ್ಸ್ ನ ಮೆಟಲ್ಸ್ ಅಲ್ಲಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇದು ಕಂಟ್ರೋಲ್ ಮಾಡುತ್ತೆ. ಮತ್ತೆ ಅದನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಟಿರುತ್ತೆ.
ಪ್ರತಿಯೊಂದು ಮೆಟಲ್ಗೂ ಅದರದೇ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಮತ್ತೆ ಮೆಟಲ್ಸು ಅದನ್ನ ಕಂಟ್ರೋಲ್ ಮಾಡುತ್ತೆ. ತಾವು ಇದಕ್ಕೋಸ್ಕರ ಇಲ್ಲಿ ಬಂದು ಹುಡುಕ್ತಾ ಇದ್ದೀರಾ ಇದನ್ನ? ನಮಗ್ ಬಂದಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಭೂಮಿವಾಸಿಗಳು ಅದನ್ನ ಕದ್ದು ಬಚ್ಚಿಟ್ಟಿದ್ದಾರೆ ಅಂತ. ಹೇಳ್ಬೇಕು ಅಂದ್ರೆ ಮೆಟಲ್ ಝೋನ್ ಕಳ್ಳರು ನಿಮ್ಮ ಜಗತ್ನಲ್ಲೇ ಇದ್ದಾರೆ. ಯಾಕೆಂದ್ರೆ ಭೂಮಿ ಮೇಲಿರೋರ್ಗೆ ಮೆಟಲ್ ವರ್ಲ್ಡ್ ಬಗ್ಗೆ ಖಂಡಿತ ಏನು ಗೊತ್ತೇ ಇಲ್ಲ. ಅದರಿಂದ ಕಳ್ತನ ಮಾಡಕ್ ಅಲ್ಲಿಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಬನ್ನಿ ಬನ್ನಿ ಅಲ್ಲಿ ಹೋಗಿ ಪತ್ತೆ ಮಾಡೋಣ. ಕಳ್ಳರನ್ನ ಹಿಡಿಯೋದ್ರಲ್ಲೇ ನಾವು ಸಖತ್ ಎಕ್ಸ್ಪರ್ಟ್. ಕಳ್ಳ ಸಿಕ್ಬಿಟ್ಟ ಅಂದ್ರೆ ಮೆಟಲ್ ಝೋನ್ ನಮ್ ಕೈಗೆ ಸಿಕ್ಬಿಡುತ್ತೆ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಅರೆ, ಏನಪ್ಪ ಇದು? ಇಲ್ಲಿಂದ ಎಲ್ರು ಹೋಗಿ. ಇಲ್ಲಿರೋ ಮೆಟಲ್ಸ್ ಎಲ್ಲ ಈ ರೀತಿ ಆಗ್ತಿದೆ ಅಂತಂದ್ರೆ ನಿಮ್ಮಲ್ಲಿರೋ ಮೆಟಲ್ಗಳು ಹಾಳಾಗ್ತಿದೆ ಅಂತ ಅರ್ಥ. ಹೌದೌದು, ಡ್ಯಾಮ್ ಅಲ್ಲೇನೆ ಪೋಲ್ಸು ಹೊಡಿ ಕಬ್ಬಣ ಬೀಳ್ತಾ ಇತ್ತು ಕಾಣಪ್ಪ. 36 ಗಂಟೆ ಟೈಮ್ ಇದೆ ಅಷ್ಟೇ. ನಾಳೆ ಸಂಜೆ ಒಳಗೆ ಮೆಟಲ್ ಝೋನ್ ಸಿಗ್ಲಿಲ್ಲ ಅಂದ್ರೆ ಮೆಟಲ್ ವರ್ಲ್ಡ್ ನಾಶ ಆಗ್ಬಿಡುತ್ತೆ ಮತ್ತೆ ಈ ಪ್ರಪಂಚದಲ್ಲಿರೋ ಮೆಟಲ್ ಎಲ್ಲ ಕರ್ಗೋಗುತ್ತೆ. ಮೋಟು ಪತ್ಲು, ನೀವೆಲ್ಲ ಧೈರ್ಯವಂತರು ಮತ್ತೆ ಪವರ್ಫುಲ್ ಕೂಡ. ನನ್ ಜೊತೆ ಬನ್ನಿ, ಮೆಟಲ್ ಝೋನ್ ಅದಿರೋ ಜಾಗಕ್ಕೆ ತಲುಪಿಸೋದಕ್ಕೆ ಹಾಗೆ ಕಳ್ಳನ್ನ ಹಿಡಿಯೋದಕ್ಕೆ ನನಗ್ ಸಹಾಯ ಮಾಡಿ. ಓಕೆ ಸಿಲ್ವರ್ ಆಟೋ, ಬನ್ನಿ. ಡಾಕ್ಟರ್ ಮತ್ತೆ ಗಸಿಟರಾಮ, ತಾವು ಇಲ್ಲೇ ಇದು ಸಿಚುವೇಶನ್ ಮಾನಿಟರ್ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ನಿಮ್ಮ ಅವಶ್ಯಕತೆ ಖಂಡಿತ ಬೇಕಾಗುತ್ತೆ. ಮಿಕ್ಕಿ ಮತ್ತೆ ಚಿಂಗಂ ಸರ್, ನಮ್ ಜೊತೆ ಬಂದ್ಬಿಡಿ ನೀವು. ಆಲ್ ದ ಬೆಸ್ಟ್ ಮೋಟು ಪತ್ಲು. ಬಾಯ್. ನನ್ನ ಹಿಂದೆ ಬನ್ನಿ. ವೆರಿ ನೈಸ್. ಯಾವ ಜಾಗ ಇದು? ಇದು ನಮ್ಮ ರಾಜ ಅಯನ್ಜಾನ ಪ್ಯಾಲೇಸ್. ವೆಲ್ಕಮ್ ಟು ಮೆಟಲ್ ವರ್ಲ್ಡ್. ಹೇ ಗೈಸ್, ವೆಲ್ಕಮ್ ಟು ಮೆಟಲ್ ವರ್ಡ್ಸ್. ಇದು ಕಿಂಗ್ ಅಯಾನ್ಸನ ಪ್ಯಾಲೇಸ್. ಈಗ ನಾನು ಮೆಟಲ್ ವರ್ಡ್ಸ್ ಅಲ್ಲಿ ಇರೋಂತ ಹೊಸ ಹೊಸ ವಿಷಯಗಳನ್ನ ತಿಳಿಸ್ತೀನಿ. ಕೀಪ್ ವಾಚಿಂಗ್ ಮೈ ಚಾನೆಲ್ ಮಿಕ್ಕಿ ಆನ್ಲೈನ್. ನೀನೀಗ ಏನ್ ಮಾಡ್ತಿದ್ಯೋ ಅದು ಲೈವ್ ಸ್ಟ್ರೀಮ್ ಆಗೋದಿಲ್ಲ, ಯಾಕಂದ್ರೆ ಇಲ್ಲಿಂದ ಭೂಮಿಗೆ ನೆಟ್ ಕನೆಕ್ಷನ್ ಇಲ್ಲ. ಸಿಲ್ವರ್ ಆಟೋ ಅವರೇ, ನನ್ಗದು ಗೊತ್ತಿದೆ. ನಾನ್ ಬರೀ ರೆಕಾರ್ಡ್ ಮಾಡ್ತಾ ಇದ್ದೀನಿ ಮತ್ತೆ ಭೂಮಿಗೆ ಹೋದ್ಮೇಲೆ ಇದನ್ನ ನನ್ನ ಚಾನೆಲ್ಗೆ ಹಾಕ್ತೀನಿ. ಆಗ ನನ್ನ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ. ನಿನಗೇನನ್ಸತ್ತೆ? ಮೆಟಲ್ ಝೋನ್ ಯಾರು ಕದ್ದಿರ್ಬೋದು? ಮೆಟಲ್ಸು ಯಾವಾಗ ಸಿಗುತ್ತೋ ಏನೋ. ಎಲ್ಲಿರ್ಬೋದು? ನಮಗ್ ಗೊತ್ತಿಲ್ಲಪ್ಪ ಯಾವಾಗ ಸಿಗುತ್ತೋ. ಎಲ್ರು ತಲೆ ಬಾಗಿ ಸುಮ್ನೆ ನಿಂತ್ಕೊಳ್ಳಿ. ಕಿಂಗ್ ಅಲೋನ್ಸಾ ಮತ್ತೆ ಕ್ವೀನ್ ಗೋಲ್ಡಿನಾ ಬರ್ತಾ ಇದ್ದಾರೆ. ನಾನು ಪೂರ್ತಿ ಪ್ರಯತ್ನ ಪಡ್ತಾ ಇದ್ದೇನೆ. ನಾನು ನಿಮಗೆ ಮಾತು ಕೊಡ್ತೇನೆ, ಮೆಟಲ್ಸ್ ವಾಪಸ್ ಬಂದೇ ಬರುತ್ತೆ. ಅರಿನ್ಸಾ, ನಾವು ನಿಮ್ಗೆ ತುಂಬಾನೇ ಮರ್ಯಾದೆ ಕೊಡ್ತೀವಿ. ನೀವು ಒಬ್ಬ ಬುದ್ಧಿವಂತ ರಾಜ.
ಆದ್ರೆ ನೀವು ಮೆಟಲ್ಸ್ ಅನ್ನ ವಾಪಸ್ ತರಕ್ ಆಗ್ಲಿಲ್ಲ ಅಂದ್ರೆ ಆಗ ನಿಮ್ಗೆ ಈ ರಾಜ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಅಧಿಕಾರ ಇರೋದಿಲ್ಲ. ಮೆಟಲ್ಸ್ ಅನ್ನ ವಾಪಸ್ ತರುವಂತ ಒಬ್ಬ ವ್ಯಕ್ತಿನ ನಾವು ಕೂರಿಸ್ಬೇಕಾಗತ್ತೆ. ಹಾಗೇನು ಮಾಡಿಲ್ಲ ಅಂದ್ರೆ ನಿಮ್ ಜೊತೆಗೆ ನಾವೆಲ್ಲರೂ ಸಾಯ್ಬೇಕಾಗತ್ತೆ. ಗೊತ್ತಾಯ್ತಾ? ನನಗೆ ಗೊತ್ತು. ನನಗೆ ಇನ್ನೊಂದೇ ಒಂದ್ ದಿವಸ ಸಮಯ ಕೊಡಿ. ನಾನು ಯಶಸ್ವಿ ಆಗ್ಲಿಲ್ಲ ಅಂದ್ರೆ ನಾನು ಈ ಸಿಂಹಾಸನನ ಬಿಟ್ಕೊಟ್ಟು ಬಿಡ್ತೇನೆ. ಅಲ್ಲಿ ನೋಡು, ಸಿಲ್ವರ್ ಆಟೋ ಯಾರನ್ನ ಕರ್ಕೊಂಡ್ ಬಂದಿದ್ದಾನೆ. ಹಲೋ, ಹೇಗಿದ್ದೀರಾ? ಅವರೇ ಕಳ್ರು ಅನ್ಸುತ್ತೆ. ಇವರು ಹ್ಯೂಮನ್ಸು. ಇವರೇ ನಮ್ಮ ಮೆಟಲ್ ಝೋನ್ ಕದ್ದಿರೋದು. ಹೊಡಿರಿ ಇವ್ರನ್ನ ಕೇಳಿ ಭೂಮಿಯಲ್ಲಿ ಮೆಟಲ್ ಝೋನ್ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ. ಹೊಡಿರಿ. ಎಲ್ಲ ಸುಮ್ಮನೆ ಇರ್ತೀರಾ? ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅಯ್ಯಯ್ಯೋ, ಅಮ್ಮ, ಅಯ್ಯೋ, ಓಡಪ್ಪ. ಅಮ್ಮ. ನನ್ ಮಾತು ಕೇಳಿ, ಬೇಡ ನಿಂತ್ಕೊಳ್ಳಿ. ದಯವಿಟ್ಟು ನನ್ನ ಮಾತು ಕೇಳಿ, ಅವ್ರಿಗೆ ಹೊಡಿಬೇಡಿ. ಕಿಂಗ್ ಅಯನ್ಸ ಇವರೆಲ್ಲ ಒಳ್ಳೆ ಮನುಷ್ಯರು. ನಮಗ್ ಸಹಾಯ ಮಾಡೋದಕ್ಕೆ ಅಂತ ಭೂಮಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಅವರು ತುಂಬಾ ಒಳ್ಳೆಯವರು, ಹೊಡಿಬೇಡ. ಅವ್ರು ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಅಯ್ಯವ್ವ. ಕಿಂಗ್ ಅಯನ್ಸ ಇವರು ಮೋಟು ಪತ್ಲು. ಹಲೋ ಮೋಟು ಪತ್ಲು, ವೆಲ್ಕಮ್ ಟು ಮೈ ಕಿಂಗ್ಡಮ್ ಆಫ್ ಮೆಟಲ್ ವರ್ಲ್ಡ್. ಕಿಂಗ್ ಬ್ರದರ್, ನಮ್ಮನ್ನ ಬಹಳ ಚೆನ್ನಾಗಿ ವೆಲ್ಕಮ್ ಮಾಡ್ಬಿಟ್ರಿ. ಮೈ ಕೈ ಮೊಳೆ ಎಲ್ಲ ಮುರಿದಾಕ್ಬಿಟ್ಟಲ್ಲ ಸರ್. ಐಮ್ ಸಾರಿ, ವೆರಿ ಸಾರಿ. ಇನ್ಮೇಲೆ ಯಾವತ್ತೂ ಈ ತರ ಆಗೋದಿಲ್ಲ. ಈಗ ನಿಮ್ಮ ಸೆಕ್ಯೂರಿಟಿಯ ಜವಾಬ್ದಾರಿ ನಮ್ಮ ಸೈನ್ಯಾಧಿಪತಿ ಝೊರಾಂಟೋದು. ನಿಮ್ಗೇನೇ ಅಪಾಯ ಆದ್ರೂ ಕೂಡ ನನ್ನ ಮಹಾನ್ ಸೈಂಟಿಸ್ಟ್ ಟಿಂಟಿನ್ ನಿಮ್ಗೆ ಸಹಾಯ ಮಾಡ್ತಾರೆ. ಓಕೆ, ಸಾರಿ. ನಾನು ನನ್ನ ರಾಣಿನ ಪರಿಚಯ ಮಾಡಿಸೋದನ್ನ ಮರ್ತೇ ಬಿಟ್ಟೆ. ಇವಳು ನನ್ನ ರಾಣಿ ಗೋಲ್ಡಿನಾ. ಇವತ್ತಿಂದ ನೀವ್ಯಾರು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನನ್ನ ದೃಷ್ಟಿ 4 ಕಡೆನೂ ಇರುತ್ತೆ. ಥ್ಯಾಂಕ್ ಯು ಸೋರಾಂಟ್ ಅವರೇ. ಹೇಳ್ಬೇಕು ಅಂದ್ರೆ ನಾನ್ ಯಾರ ಕೆಲಸದಲ್ಲೂ ಮೂಗ್ ತೋರಿಸೋದಿಲ್ಲ. ಆದ್ರೆ ಮೆಟಲ್ಸ್ ಹುಡುಕೋದ್ರಲ್ಲಿ ನಿಮ್ಗೆ ಯಾವ್ದೇ ಸೈಂಟಿಫಿಕ್ ಸೊಲ್ಯೂಷನ್ ಬೇಕು ಅಂದ್ರೆ ನನ್ನನ್ನ ಕರೀರಿ, ನಾನು ಓಡ್ ಬರ್ತೀನಿ. ಗೊತ್ತಾಯ್ತಾ ನಿಮ್ಗೆ? ಏನು, ತಾವು ಓಡ್ಕೊಂಡ್ ಬರ್ತೀರಾ? ಓಡ್ಕೊಂಡಲ್ಲ, ರೋಲ್ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಏನೂ ಇಲ್ಲ. ಅಯ್ಯೋ, ಓ ನೋ, ಇವ್ರ ಮೈಂಡ್ಗೆ ಮತ್ತೆ ಎಫೆಕ್ಟ್ ಆಗ್ತಾ ಇದೆ. ಮನುಷ್ಯರು ಅದು ಇಲ್ಲಿ ಮುಂಚೆ ನನ್ನ ಮೆಟಲ್ಸ್ ನ ಕದ್ರೆ ಇವಾಗ ಏನ ಕದಿಯಕ್ಕೆ ಅಂತ ಬಂದ್ರೆ. ಹುಡುಗ, ನೀನೇನ್ ಶೂಟ್ ಮಾಡ್ತಾ ಇದ್ಯಾ? ಇಲ್ಲಿ ಶೂಟಿಂಗ್ ಮಾಡೋದು ನಿಷೇಧ ಇದೆ. ತಿಂತೀನವ್ರೆ, ಇವ್ರಿಗೆ ಬೇಗ ಇಂಜೆಕ್ಷನ್ ಕೊಡಿ. ಸಿಲ್ವರ್ ಆಟೋ, ನೀನ್ ಇವ್ರನ್ನ ಸ್ವಲ್ಪ ನೋಡ್ಕೋ. ಓಕೆ ಝೊರಾಂಟೋ. ಕ್ಷಮಿಸ್ಬಿಡಿ ಮೋಟು ಪತ್ಲು ಅವರೇ. ಮೆಟಲ್ಸು ಕಳ್ತನ ಆದಾಗಿಂದ ಎಲ್ಲ ಮೆಟಲ್ಗಳು ಹಾಳಾಗ್ತಿದೆ. ಇವ್ರ ತಲೆಯಲ್ಲಿ ತುಂಬಾನೇ ಮೆಟಲ್ ಇದೆ. ಇದರಿಂದಾಗಿ ಇವ್ರ ತಲೆ ಒಳಗೆ ಮೆಟಲ್ಗಳು ಲೂಸ್ ಆಗುತ್ತೆ, ಮೆಟಲ್ ಸಂತುಲನ ಕಳ್ಕೊಳ್ಳುತ್ತೆ. ಹಾಗಾಗಿ ಈ ತರ ಎಲ್ಲ ಆಗುತ್ತೆ. ಪರವಾಗಿಲ್ಲ ಬಿಡಿ, ನಮ್ಗೆಲ್ಲ ಅರ್ಥ ಆಗುತ್ತೆ. ಆದ್ರೆ ಎಲ್ಲಕ್ಕಿಂತ ಮೊದಲು ನಾವು ಅಲ್ಲಿಗೆ ಹೋಗ್ಬೇಕಾಗಿದೆ. ಮೆಟಲ್ದು ಎಲ್ಲಿ ಕಳ್ತನ ಆಯ್ತು ಅಲ್ಲಿಗೆ ಹೋಗ್ಬೇಕು. ಯಾಕೆಂದ್ರೆ ಅಪರಾಧಿ ಎಷ್ಟೇ ಬುದ್ಧಿವಂತನಾಗಿದ್ರು ಒಂದಲ್ಲ ಒಂದ್ ಸುಳಿವನ್ನ ಖಂಡಿತ ಬಿಟ್ಟಿರ್ತಾನೆ. ಬೇಗ ಹೋಗೋಣ. ಆ ಜಾಗಕ್ಕೆ ಬರೀ ನಮ್ಮ ಕಿಂಗ್ ಅಯನ್ಸ ಇಲ್ಲ, ಅವ್ರ ಕಡೆಯವ್ರು ಯಾರಾದ್ರೂ ಒಬ್ರು ಮಾತ್ರ ಹೋಗ್ಬೋದು ಅಷ್ಟೇ. ಒಬ್ರೇ ಹೋದ್ರೆ ಅವ್ರ ಜೀವನೇ ಹೋಗ್ಬಿಡ್ಬೋದು. ಇದ್ರ ಬಗ್ಗೆ ಕಿಂಗ್ ಹತ್ರ ಮಾತಾಡ್ಲೇಬೇಕು. ಒಳ್ಳೇದಾಯ್ತು ಬಿಡಿ, ಅವ್ರ ಹತ್ರ ಮಾತಾಡ್ಕೊಂಡು ನಾವು ಆದಷ್ಟು ಬೇಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ. ಲೆಟ್ಸ್ ಗೋ ಮೋಟೋ, ಬಿ ರೆಡಿ. ಓಕೆ. ಓ
ಪತ್ಲು ಈ ಬೆಟ್ಟ ನೋಡು ಎಷ್ಟು ಎತ್ತರ ಇದೆ. ಮಿಕ್ಕಿ ಎಲ್ಲ ಕ್ಲೀನಾಗಿ ಶೂಟ್ ಮಾಡಬೇಕು. ಯಾವ ಆಂಗಲ್ ಬಿಡಬೇಡ ನೀನು. ಓಕೆ ಅಂಬ. ಹಲೋ ಗೈಸ್, ನಾವೀಗ ಹೋಲಿ ಕೇವ್ನ ತಲುಪಿದೀವಿ ಅನ್ಸುತ್ತೆ. ಇಲ್ಲಿ ನೋಡಿ. ಹೋಲಿಕೆವು ಮೇಲ್ಗಡೆ ಇದೆ ನೋಡಿದ್ರೆ. ಇದಂತೂ ಸಖತ್ ಎತ್ತರ ಇದೆ. ಅಯ್ಯೋ ಬಾರಿ. ಅಯ್ಯೋ ದೇವ್ರೆ, ಎಷ್ಟು ಎತ್ತರ ಇದೆ. ಅಮ್ಮ. ಗೈಸ್ ಇಲ್ಲಿ ನೋಡಿ, ಕಿಂಗ್ ಅಯಾನ್ಸ ಏನ್ ಮಾಡ್ತಾ ಇದ್ದಾರೆ. ಪತ್ಲು ಅಲ್ಲಿ ನೋಡಲ್ಲಿ. ಅಯ್ಯೋ ಬಾ, ಏನಾಗ್ತಾ ಇದೆ ಇಲ್ಲಿ. ಬಾ. ಇದಂತೂ ಸಖತ್ತಾಗಿದೆ. ಅಮ್ಮ. ಅರೆ ಅಯ್ಯೋ ಬಾ. ಏನಾಗ್ತದೆ ಇಲ್ಲಿ. ನೀವೆಲ್ರೂ ಅಲ್ಲಿ ಬಲಗಡೆ ಇರೋ ಲಿಫ್ಟ್ ಇಂದ ಹೋಗಿ, ನಾವು ಕಿಂಗ್ ಜೊತೆ ಎಡಗಡೆ ಇರೋ ಲಿಫ್ಟ್ ಇಂದ ಹೋಗ್ತೀವಿ. ನಡಿಯ. ಬರೀ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮಜವಾಗಿದೆ. ಬ್ಯೂಟಿಫುಲ್. ಇಲ್ಲ. ಅಯ್ಯೋ. ಅರೆ ಕಬಡ್ಡಿ ಫ್ಲೋರೇ ಹೊಡೆದಾಗ್ತಾ ಇದೆ ಕಣೋ. ಅಯ್ಯ ಅಮ್ಮ. ಅಯ್ಯಮ್ಮ. ಅಮ್ಮ. ಅಮ್ಮ. ಇಲ್ಲ ಬರ. ಹಾಯ್ ಗೈಸ್, ಇದು ನನ್ನ ಕೊನೆ ವಿಡಿಯೋ ಆಗಿರಬಹುದು. ಕೆಳಗ್ ಬಿದ್ರೆ ಮುಗೀತು ಕತೆ. ಪ್ಲೀಸ್ ಕೀಪ್ ವಾಚಿಂಗ್ ಮೈ ಚಾನೆಲ್ ಮಿಕ್ಕಿ ಆನ್ಲೈನ್. ಡೋಂಟ್ ಫರ್ಗೆಟ್ ಟು ಶೇರ್ ಅಂಡ್ ಸಬ್ಸ್ಕ್ರೈಬ್. ಚಿಂಗಮ್ ಸರ್, ಈ ಕಡೆ ನೋಡಿ, ಶೂಟ್ ಮಾಡ್ತಾ ಇದ್ದೀನಿ. ಅಮ್ಮ, ನನ್ನ ಜೀವನೇ ಹೋಗ್ತಾ ಇದೆ ಇಲ್ಲಿ. ಇವ್ರಿಗೆ ನೋಡಿದ್ರೆ ಶೂಟಿಂಗ್ ಚಿಂತೆ ಆಗ್ಬಿಟ್ಟಿದೆ. ಲುಕ್ ಕೊಡಿ ಅಂತ ಕೇಳ್ತಾ ಇದ್ದಾನೆ. ನಾನು ನಿಜವಾಗ್ಲೂ ಶೂಟ್ ಮಾಡ್ಬಿಡ್ತೀನಿ ನಾ. ಅಮ್ಮ. ಬೋಟು ಬದಲು ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡಿರಿ, ನಾವಿನ್ನೇನು ಬರ್ತಾ ಇದ್ದೇವೆ. ಮೇಲ್ಗಡೆ ನಾವು ಖಂಡಿತವಾಗ್ಲೂ ಹೋಗ್ತೀವಿ. ಬದುಕಿದ್ರೆ ಬೆಟ್ಟದ ಮೇಲೆ, ಇಲ್ಲಾಂದ್ರೆ ನಾವೆಲ್ಲರೂ ಹೋಗಿ ಹಾಕಿಸ್ಕೊಬೇಕಾಗುತ್ತೆ ಖಂಡಿತವಾಗ್ಲೂ. ಮೋಟು ಬಿಡ್ಬೇಡ ಕಣ, ಗಟ್ಟಿಯಾಗಿ ಹಿಡ್ಕೊಬೇಡ. ಸೊರಾಂಟೋ, ಸಿಲ್ವರ್ ಆಂಟೋ, ಹೋಗ ಅವ್ರನ್ನ ಕಾಪಾಡಿ. ಮೋಟು ಹಿಡ್ಕೊಂಡೇರ, ಬಿಡ್ಬೇಡ ಕಣ. ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ವಾ? ಹೊರಡೋಣ. ಇಲ್ಲ ಸರ್. ಸರಿ ಸರ್, ನಡೀರಿ ಸರ್. ಹಲೋ ಗೈಸ್, ನಾವೀಗ ಹೋಗ್ತಾ ಇರೋದು ಹೋಲಿ ಮೌಂಟೇನ್ ಕೇವ್ಗೆ. ಮೆಟಲ್ ಝೋ ಕಳ್ತನ ಆಗಿದ್ದು ಇಲ್ಲೇನೆ. ಅವ್ರೆ, ಅವರು ಕಲ್ ಬಂಡೆನ ಗುಟ್ಕೊಂಡೆ ಒಳಗಡೆ ಹೋಗ್ತಾ ಇದಾರಲ್ಲೋ. ಅಯ್ಯೋ, ಅದು ಕಲ್ಬಂಡೆ ಅಲ್ಲ ಕಣ, ಇಲ್ಯೂಷನ್ ಕಣ. ನಡಿಯ. ನಡಿಯೋ. ಬನ್ನಿ ಗೈಸ್, ನಾವು ಕೇವ್ ಒಳಗ್ ಹೋಗೋಣ. ನಾನು ಒಳಗಡೆ ಹೋಗ್ಬಿಟ್ಟೆ. ಇಲ್ಲಿ ಸಖತ್ ಕತ್ಲೆ ಇದೆ. ಅರೆ, ಏನಿದು? ಬನ್ನಿ.
ಇದ್ಯಾವ ಜಾಗ ಇದು? ತುಂಬಾ ವರ್ಷದಿಂದ ಈ ಜಾಗದಲ್ಲಿ ಮೆಟಲ್ಸ್ ಇಟ್ಟಿದ್ವಿ. ಕಿಂಗ್ ಫ್ಯಾಮಿಲಿ ಬಿಟ್ಟು ಬೇರೆ ಯಾರು ಈ ಜಾಗಕ್ಕೆ ಬರಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಕಳ್ಳ ಇಲ್ಲಿಗೆ ಹೇಗ್ ಬಂದ ಅಂತ ನಾವ್ ಹೇಗಾದ್ರೂ ಮಾಡಿ ಕಂಡು ಹಿಡಿಬೇಕಾಗಿದೆ. ನಡಿಯ ಮೊಟ್ಟು, ನಾವು ಪತ್ತೆದಾರಿ ಕೆಲಸ ಶುರು ಹಚ್ಕೊಂಬಿಡೋಣ ಈಗ. ಪತ್ತೇದಾರರು ನಡಿ. ವೆರಿ ಗುಡ್. ಕರೆಕ್ಟ್ ಆಗಿ ನೋಡು. ಏನು ಸಿಗ್ಲಿಲ್ಲ ತಾನೆ? ಓ ಸಾರಿ ಸಾರಿ ವೆರಿ ಸಾರಿ ಸಾರಿ. ಏನಾದ್ರು ಸಿಗ್ಬೋದಿಲ್ಲಿ? ನೋಡೋಣ ಇರು. ಏನಿದು? ಅದೇನದು? ಎಸ್. ಏನಿದು? ಓ, ಇದು ಒಂದು ಐಡೆಂಟಿಟಿ ಕಾಯಿನ್. ಇಲ್ಲಿನ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಇದನ್ನ ಕೊಡ್ಲಾಗಿರುತ್ತೆ. ಅಂದ್ರೆ ಇದರ ಅರ್ಥ ಕಳ್ಳ ಮೆಟಲ್ ವರ್ಲ್ಡ್ ಇಂದಾನೇ ಇದ್ದಾನೆ. ಸೈಂಟಿಸ್ಟ್ ತಿನ್ ಮಾತ್ರ ಇದನ್ನ ಹೇಳ್ಬೋದು ಈ ಐಡಿ ಕಾಯಿನ್ ಯಾರ್ದು ಅಂತ. ತಿಂತಿನ್ ಬ್ರದರ್, ಏನಾದ್ರೂ ಗೊತ್ತಾಯ್ತಾ ಇದು ಯಾರ ಐಡೆಂಟಿಟಿ ಕಾಯಿನ್ ಅಂತ? ಈ ಆಂಗಲ್ ಸರಿ ಇದೆ. ವಾಹ್, ಈ ಆಂಗಲ್ ಕೂಡ ಚೆನ್ನಾಗಿದೆ. ವಾಹ್, ಎಂತ ಒಳ್ಳೆ ಶಾಟ್. ಮಿಕ್ಕಿ, ಯಾಕೆ ನೀನು ಆಗಾಗ ಮಧ್ಯದಲ್ಲಿ ಬಂದು ಹಿಂಸೆ ಕೊಡ್ತಾ ಇರ್ತೀಯ? ಸುಮ್ನೆ ಸೈಡ್ ಹೋಗಿ ನಿಂತ್ಕೊ ನೀನು. ಈಗಲೇ ಗೊತ್ತಾಗುತ್ತೆ ಈ ಕಾಯಿನು ಯಾರ್ದು ಅಂತ. ಈ ಕಾಯಿನ್ ನ ಯಜಮಾನನ ಹೆಸರು ಆಂಟಾರಿಯೋ. ಇವನು ಮೆಟಲ್ ವರ್ಲ್ಡ್ ನ ಸೌತ್ ಝೋನ್ ನಲ್ಲಿ ಇರ್ತಾನೆ. ಹೌದಾ? ಬೇಗ ಹೋಗೋಣ ಬನ್ನಿ, ಅವನಲ್ಲಿಂದ ಎಸ್ಕೇಪ್ ಆಗಕ್ ಮುಂಚೆ. ಅಯ್ಯೋ ಮಿಕ್ಕಿ ಎಲ್ಲ ಹೋಗ್ಬಿಟ್ಟ. ಮಿಕ್ಕಿ, ಮಿಕ್ಕಿ, ನಾನು ಇಲ್ಲಿದ್ದೀನಿ. ಟಾಪ್ ಆಂಗಲ್ ಇಂದ ಶೂಟ್ ಮಾಡ್ತಾ ಇದ್ದೀನಿ. ಓ, ಯಾರಾದ್ರೂ ಹಿಡ್ಕೊಳ್ಳಿ, ನಾನು ಬೀಳ್ತಾ ಇದ್ದೀನಿ. ಅಯ್ಯೋ, ಅರೆ ಮೋಟು ಅಣ್ಣ, ನನ್ನ ಎಲ್ಲ ಆಂಗಲ್ಗಳು ಹಾಳಾಗೋಯ್ತು. ಟಿಂಟಿನ್ ಸರ್, ತಾವು ನನ್ನ ಜೊತೆ ಬಂದ್ಬಿಡಿ. ನಾವು ಬೇಗ ಹೋಗಿ ಆಂಟಾರಿಯೋನ ಹಿಡ್ಕೊಳ್ಳೋಣ. ನಾನು ಯಾರ ಕೆಲಸದಲ್ಲೂ ಮೂಗ್ ತೂರ್ಸೋದಿಲ್ಲ. ಇಲ್ಲ ಅಂದಿದ್ರೆ ಖಂಡಿತ ಬರ್ತಾ ಇದ್ದೆ. ಎಂತ ಮಸಿ ಮಾಡ್ತಿದ್ದೀರಾ? ನಿಮ್ಮ ಹತ್ರ ಮೂಗಿದ್ರೆ ತಾನೇ ಅದನ್ನ ತೋರ್ಸೋದಕ್ ಸಾಧ್ಯ. ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೋ. ನಿನ್ನ ಜಾಣ್ಮೆ ತೋರ್ಸೋದಿಕ್ ಬರ್ಬೇಡ, ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಸರಿ ಇರೋದಿಲ್ಲ ನೋಡು. ಬನ್ನಿ ಎಲ್ರು ಒಟ್ಟಿಗೆ ಹೋಗೋಣ. ಡಾಕ್ಟರ್ ಜಟ್ಕಾಗಿದ್ರೆ ಬಹಳ ಖುಷಿ ಆಗ್ತಿದ್ರು. ಏನ್ ಸಖತ್ತಾಗಿರೋ ಫ್ಲೈಯಿಂಗ್ ಮಿಷನ್ ರೆಡಿ ಮಾಡಿದೀರಾ? ಸಿಲ್ವರೇಟ ಬ್ರದರ್, ಸ್ವಲ್ಪ ಜೋಪಾನ. ಅಯ್ಯೋ ಏನಿದು? ಸ್ವಲ್ಪ ಜೋಪಾನ ಬಿಗ್ ಬ್ರದರ್. ಯಬ್ಬೋ. ನಡೀರಿ. ಒಳ್ಳೆ ಮನೆ. ಇದೇ ನೋಡಿ ಒಂಟಾರಿಯೋ ಮನೆ. ಅಯ್ಯೋ, ಇವನ್ ಮನೆಗೆ ಬೀಗ ಹಾಕಿದೆ. ನಾವು ಬರೋದು ಅವನ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಅರೇ ವಾ 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 ವಾ. ಮತ್ಲು ನೋಡೋ ಇಲ್ಲಿ ಎಷ್ಟು ಚೆನ್ನಾಗಿರೋ ಡಾಗ್ ಸ್ಟ್ಯಾಚು. ಅಲ್ಲ ಇಲ್ಲೋಡೋ, ಇದು ನಿಂತ್ಕೊಂಡ್ಬಿಡ್ತು, ಮತ್ತೆ ಕಣ್ಣನ್ನು ಓಪನ್ ಮಾಡ್ಬಿಡ್ತು. ಅಯ್ಯೋ ಅಪ್ಪರೇ. ಅಯ್ಯೋ ಇದು ಜೀವ ಇದೆ, ಓಡಿ ಜೋರಾಗೆ. ಅಯ್ಯೋ ಬೇಡ, ಓಡಿ ಕಾಪಾಡಿ. ಅಯ್ಯೋ ಅಪ್ಪರೇ, ಅಪ್ಪರೇ. ದೋಸ, ಸಾಂಬಾರಿ, ಚಟ್ನಿ. ಇದ್ಯಾರು ಇದು? ಕಮಾನ್ ಹ್ಯೂಮನ್ಸ್, ನೀವು ನನ್ನ ಬೇಟೆ ಆಡೋಕ್ ಬಂದಿದ್ರಿ, ಆದ್ರೆ ನಿಮ್ ಬೇಟೆ ನಾನ್ ಮಾಡ್ತೀನಿ. ಏನಾಗಿದೆ? ಬನ್ನಿ ಬೇಗ.
ಅಂಟಾರಿಯೋ ಬ್ರದರ್, ನಾ ಇದನ್ನೇ ತಡ್ಕೊಳಕ್ ಆಗ್ತಿಲ್ಲ. ಇದ್ಯಾವ್ದೋ ಇದಕ್ ಬೇರೆ ಕಳ್ಸ್ಬಿಟ್ಟಿಯಲ್ಲಣ್ಣ. ಗೈಸ್, ನಮ್ಮನ್ನ ಮೆಟಲ್ ಡಾಗ್ಸ್ ಅಟ್ಟಿಸ್ಕೊಂಡ್ ಬರ್ತಾ ಇದೆ. ಇದಕ್ ಮುಂಚೆ ನೀವ್ ಯಾವತ್ತೂ ಇದನ್ನೆಲ್ಲ ನೋಡಿರಲ್ಲ. ಕೀಪ್ ವಾಚಿಂಗ್, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಸ್ಟಾಪ್ ಚೇಸಿಂಗ್. ಅಮ್ಮ ಅಮ್ಮಮ್ಮ. ಚಿಕನ್ ಸರ್, ಚಿಕನ್ ಸರ್, ಅಯ್ಯವ್ವ ಅಮ್ಮ. ಚಿಕನ್ ಸರ್, ಇಂಥ ಸಮಯದಲ್ಲಿ ನಿಮಗೆ ಡಬ್ಬ ಐಡಿಯಾ ಬರ್ತಲ್ಲ ಸರ್, ಬನ್ನಿ ಸರ್. ಅಯ್ಯೋ, ನನ್ನ ಒಬ್ಬನ ಕೈಲೇ ಓಡೋದ್ ಕಷ್ಟ ಆಗ್ಬಿಟ್ಟಿದೆ ಚಿಕನ್ ಸರ್. ಈಗ ನಿಮ್ಮನ್ನು ಎತ್ಕೊಂಡು ಓಡ್ಬೇಕಾಗಿದೆಯಲ್ಲ ನಾನು. ಗ್ರಾಚಾರ ಸರ್. ಬಟ್ ಬೇಗ ಹೋಗು, ನಾಗಿಟ್ಟಿನಿಂದಾನೆ ಬಿದ್ದಿದೆ ಕಣ. ಅಯ್ಯೋ ಅಯ್ಯೋ, ಯಾರಾದ್ರೂ ಕಾಪಾಡಪ್ಪ, ಡಾಗಿ, ಕಾಪಾಡಿ. please. ಸದ್ಯ ಬಚಾವ್ಬಿಟ್ಟಿವಿ. ಅಮ್ಮ ಅಯ್ಯೋ ಅಮ್ಮ. ಅಯ್ಯೋ ದೇವರೇ. ಯಾರು ಬಂದಿದ್ದು? ಬೇಗ ಎಲ್ರು ಗಾಡಿ ಹತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸರಂಟ ಬ್ರದರ್. ತಾವ್ ಹೇಗ್ ಬಂದ್ರಿ ಇಲ್ಲಿಗೆ? ನನ್ನ ದೃಷ್ಟಿ 4 ಕಡೆನೂ ಇರುತ್ತೆ. ನಾನು ಎಲ್ಲಾದ್ರ ಕಡೆನೂ ಗಮನ ಕೊಡ್ತಾ ಇರ್ತೀನಿ. ನಿಮ್ಮೆಲ್ಲರ ಸೆಕ್ಯೂರಿಟಿ ನನ್ನ ಜವಾಬ್ದಾರಿ. ಅಯ್ಯೋ ಮತ್ತೆ ಗೊತ್ತಲ್ಲಪ್ಪ. ಮೋಟು, ನೀನ್ ಇದನ್ನ ಡ್ರೈವ್ ಮಾಡು. ಇದು ನಾರ್ಮಲ್ ಕಾರ್ ತರಾನೇ. ನಾನು ಅವನನ್ನ ನೋಡ್ಕೋತೀನಿ. ಈಗ ನಿನ್ ಕತೆ ಮುಗೀತು ಒಂಟಾರಿಯೋ. ಅಯ್ಯಪ್ಪ, ಗಾಡಿನ ಸ್ವಲ್ಪ ಸ್ಪೀಡಾಗಿ ಓಡಿಸ್ರಪ್ಪ. ಅರೇ ಅಯ್ಯೋ. ಮೋಟು, ಗಾಡಿನ ನಿಲ್ಲಿಸ್ಬೇಡ. ಹೋಗ್ತಾನೆ ಇರಲಿಂದ. ಓಕೆ, ನಡಿಯ ಮೋಟು, ಸ್ಪೀಡಾಗಿ ಓಡ್ತಾ ಮೋಟು. ಅಯ್ಯಪ್ಪ ಮೋಟು, ಬೇಗ ಗಾಡಿ ಓಡಿಸು. ಏನಾಯ್ತ ಮೋಟು? ಇದ್ಯಾಕೋ ಮುಂದೆ ಹೋಗ್ತಾನೆ ಇಲ್ಲ ಕಣೋ. ಜೋರಾಗಿ ಓಡ್ಸು. ಮೋಟು, ಇದ್ಯಾಕೋ ಹಿಂದೆ ಹೋಗ್ತಾ ಇದೆಯಲ್ಲೋ. ಎಲ್ರು ಕಾರಿಂದ ಕೆಳಗಡೆ ಹಾರಿ ಬೇಗ. ಸೀಟ್ ಬೆಲ್ಟ್ ಹೇಗೆ ತೆಗೆಯೋದು ನಾವು? ಇದನ್ನ ಜೊರೆಂಟೋ ನಮಗೆ ಹೇಳ್ಕೊಟ್ಟೇ ಇಲ್ವಲ್ಲ. ಅಮ್ಮ ಕಾಪಾಡಿ. ಗೈಸ್, ನೀವೆಲ್ಲ ನೋಡ್ತಿರೋ ಹಾಗೆ ನಾವು ಟ್ರಾಪ್ ಆಗಿದ್ದೀವಿ. ಇನ್ನು ನಮ್ಮನ್ನ ಯಾರು ಕಾಪಾಡಕ್ಕಿಲ್ಲ. ನಿಮ್ಗೆಲ್ಲರಿಗೂ ಕೊನೆದಾಗಿ ಬೈ ಬೈ. ಎಲ್ಲರೂ ಆಲ್ವೇಸ್ ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಯಾರು ಧೈರ್ಯ ಕಳ್ಕೊಬೇಡಿ. ಹಂಗ ಬರುತ್ತೆ ಪಪ್ಪು. ಸೀಟ್ ಬೆಲ್ಟ್ ನ ಹೇಗೆ ಓಪನ್ ಮಾಡೋದಂತ ನಂಗೆ ಗೊತ್ತಾಗ್ಬಿಡ್ತು. ಬೇಗ ಯಾರೇ, ಬೇಗ. ಓಕೆ, ಮೋಟು ಎಲ್ಲಿ? ಮೋಟು, ಕಾಲ್ ಸಿಕ್ಕಾಕೊಂಡ್ಬಿಟ್ಟಿದೆ ಕಣೋ. ಹತ್ಲು. ಅಯ್ಯೋ, ನನ್ ಕಾಲ ಆಚೆ ಬರ್ತಾನೆ ಇಲ್ಲ. ಬಂದ್ಬಿಡ್ತು. ಮೋಟು, 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 ಬೇಗ ಹಾರ್ ಬಂದ್ಬಿಡು. ಇಟ್ಕೊಂಡ್ಬಿಟ್ಟೆ ಕಣ ಮೋಟು. ಮತ್ತೆ ಸಿಗೋಣ ಮೋಟು ಪತ್ಲು. ಫ್ರೆಂಡ್ಸ್, ರಿಪೋರ್ಟರ್ ಭಾರತಿ ನಿಮ್ಗೋಸ್ಕರ ಬಿಸಿ ಬಿಸಿ
ಬಿಸಿ ಸುದ್ದಿನ ತಂದಿದ್ದಾಳೆ. ದೇಶದೆಲ್ಲೆಡೆ ಇದೊಂದೇ ವಿಷಯ ಓಡ್ತಾ ಇರೋದು. ನೋಡಿ ಜಗತ್ತಿನಾದ್ಯಂತ ಮೆಟಲ್ಗಳು ಏನಾಗ್ತಾ ಇದೆ ಅಂತ. ಇದೇನಪ್ಪ ಇದು? ಅಮ್ಮ, ಆ ಡ್ಯಾಮು ನಮ್ಮ ಡ್ಯಾಮ್ ತರನೇ ಇದೆ. ಅಲ್ಲಿ ನೋಡಿ, ಅದ್ರ ವಾಲಲ್ಲೋ ಕ್ರ್ಯಾಕ್ಸ್ ಆಗ್ಬಿಟ್ಟಿದೆ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಇದು ನಮ್ ತರ ಡ್ಯಾಮಲ್ಲ ಕಣ್ರಪ್ಪ, ಇದು ನಮ್ದೇನೆ ಡ್ಯಾಮು ಕಣ್ರಪ್ಪ. ಅಲ್ಲೋಡಿ, ನೋಡಿದ್ರ? ವೀಕ್ಷಕರೇ, ಈಗ ತಾನೇ ನೀವು ನೋಡ್ತಾ ಇದ್ದೀರಲ್ಲ, ಫುರ್ಫುರಿ ನಗರ ಡ್ಯಾಮ್ ಅಲ್ಲಿ ಕ್ರ್ಯಾಕ್ಸ್ ಬಂದಿದೆ. ಯಾಕೆ ಈ ತರ ಆಗ್ತಾ ಇದೆ, ಹೇಗಾಗ್ತಾ ಇದೆ, ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಫುರ್ಫುರಿ ನ್ಯೂಸ್. ಅಯ್ಯಯ್ಯೋ, ಯಾರು ಅಂಟರಿಯಾಗಿ ಹೇಳಿದಾರೆ ನಾವಿಲ್ಲಿಗೆ ಬರ್ತಾ ಇದೀವಿ ಅಂತ. ಯಾರು? ಯಾಕೆ? ಯಾರೋ ಖಂಡಿತವಾಗ್ಲೂ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ. ಯಾಕೆ? ಯಾರು? ಯಾರಿರ್ಬೋದು ಅವರು? ಯಾರೋ ಇರ್ಬೋದು ಅವರು. ಇದಂತೂ ಯೋಚನೆ ಮಾಡೋ ವಿಷಯನೇ ಕಣೋ. ಯಾರವರು? ಇದು ಖಂಡಿತವಾಗ್ಲೂ ಯೋಚನೆ ಮಾಡೋ ವಿಷಯ ಕಣೋ. ಯಾರು ಅನ್ಕೊಂಡಿದ್ರು ನಾವು ಅಂಟಾರಿಯೋ ಕೈಲಿ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತೀವಿ ಅಂತ. ಇಲ್ಲ, ಅಂಟಾರಿಯೋ ನಮ್ ಕೈಯಿಂದಾನೆ ಸತ್ತೋಗ್ತಾನೆ ಅಂತ. ಆದ್ರೆ ಯಾರಿರ್ಬೋದು ಅವರು? ಅವರು ಯಾರಿರ್ಬೋದು ಅಂತ ಇದನ್ನ ಆದಷ್ಟು ಬೇಗ ನಾವು ಕಂಡುಹಿಡಲೇಬೇಕು. ಯಾರ ಮನುಷ್ಯ ಅಂತ. ಯಾರಿರ್ಬೋದು ಅವರು? ಅರೆ ಮೋಟೋ, ಅವ್ರು ಯಾರು ಅಂತ ನಾವು ಕಂಡುಹಿಡಿಬೇಕು ಕಣೋ. ನಾನು ಹೇಳಿದ್ದೀನ ರಿಪೀಟ್ ಮಾಡಬಾರ್ದು ನೀನು. ಪತ್ಲು ಖಾಲಿ ಹೋಟೆಲ್ ಅಂತಲೇ ಓಡ್ತಾನೆ ಇಲ್ಲ ಕಣೋ. ಬೇಗ ಏನಾದ್ರು ಒಳ್ಳೆ ಐಡಿಯಾ ಕೊಡೋ. ಪತ್ಲು ಅಣ್ಣ ಯೋಚನೆ ಮಾಡ್ತಾ ಇಲ್ಲೊಂದ್ಸಲ ನೋಡಿ ಪ್ಲೀಸ್. ಐಡಿಯಾ? ಅವನ್ ತಿಂತ ಇರೋ ಶಬ್ದನ ಕೇಳಿಸ್ಕೊಂಡ್ರೆ ನನ್ ಮೈ ಕೈ ಮೂಳೆ ಎಲ್ಲ ಮುರಿದೋಗೋ ತರ ಕಾಣಿಸ್ತಾ ಇದೆ. ಕಿಂಗ್ ಐರೋನ್ಸಾ? ಹೇಳಿ ಮೋಟು ಪಡ್ಲು, ಏನ್ ವಿಷಯ ತಂದಿದ್ದೀರಾ? ಅಬ್ಬ, ಆ ಕಳ್ಳ ಈ ಸರಿ ನಾವು ಮಾಡಿದ ತಪ್ಪಿನ ತಪ್ಪಿಸ್ಕೊಂಬಿಟ್ಟ. ಆ ಕಳ್ಳನ ಅರೆಸ್ಟ್ ಮಾಡ್ಕೊಂಡು ತಮ್ಮಲ್ಲಿಗೆ ಬಂದು ಒಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಆದ್ರೆ ಈ ಸಾರಿ ಆ ಕಳ್ಳನಿಗೆ ಆಗೋ ಗೊತ್ತಾಗ್ಬಿಟ್ಟಿದೆ. ನಾ ಖಂಡಿತ ಮುಗಿಸ್ಬಿಡ್ತೀವಿ ಅಂತ. ಏನು ತಲೆ ಕೆಡಿಸ್ಕೋಬೇಡಿ. ಆಲ್ ದ ಬೆಸ್ಟ್ ಮೋಟು ಪತ್ಲು. ನಿಮ್ಮಿಬ್ಬರಿಂದಾನೇ ನಮ್ಮ ಮೆಟಲ್ಸ್ ಸಿಗುತ್ತೆ. ಓಕೆ, ಕಳ್ಳ ತಪ್ಪಿಸ್ಕೊಳ್ದೇ ನೋಡ್ಕೊಳ್ಳಿ. ಪತ್ಲು ಇದಕ್ಕಿದ್ದಾಗೆ ಮೈಯೆಲ್ಲ ಬಿಸಿ ಬಿಸಿ ಆಗ್ತಾ ಇದೆಯಲ್ಲೋ. ನನ್ಗನ್ಸುತ್ತೆ ರಾಜಂಗ್ ಸಖತ್ ಕೋಪ ಬಂದ್ಬಿಟ್ಟಿದೆ ಅಂತ. ಅಯ್ಯಬ್ಬ, ಇದು ಪ್ರೀತಿನೋ ಇಲ್ಲ ಪನಿಷ್ಮೆಂಟು? ಪ್ರೀತಿ ಯಾಕೋ ಬಹಳ ಅತಿ ಆಗೋಯ್ತಣ್ಣ. ಇಲ್ಲೇ ಇದ್ಬಿಟ್ರೆ ನಮ್ ಕತೆ ಮುಗ್ದಾಗ ಕಡೆ ಬಾರ ಕೊಡು. ಕಳ್ಳರು ಓಡೋಗ್ತಾ ಇದ್ದಾರೆ. ಇವ್ರ ಪ್ರೀತಿ ತುಂಬಾ ಜಾಸ್ತಿ ಆಗೋಯ್ತು. ಬೇಡ ಕಿಂಗ್ ಅಯನ್ ಸರ್, ನಾನು ಸಿಲ್ವರ್ ಆಟೋ. ಎಲ್ಲಿ ಓಡ್ತೀರಾ? ಒಂದೇ ಇಲ್ಲೇ ಮೆಟಲ್ಸ್ ಅನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಹೇಳಿ, ಬೇಗ ಹೇಳಿ. ಅಯ್ಯಮ್ಮ, ನಾವಿಲ್ಲಿಗೆ ಒದಗ್ ತಿನ್ನಕ್ಕೋಸ್ಕರ ಬಂದ್ವಿ ಅನಿಸ್ತಾ ಇದೆ. ಅರೆ
ಇದೇ ತರ ನನಗ್ ಒದೆ ಬೀಳ್ತಾ ಇದ್ರೆ ಶೂಟಿಂಗ್ ಹೇಗ್ ಮಾಡ್ಲಿ? ಐ ಆಮ್ ವೆರಿ ಸಾರಿ. ಅವರ ಮೆಟಲ್ ಸಂತುಲನ ಎಷ್ಟು ಹಾಳಾಗಿದೆ ಅಂದ್ರೆ ಒಂದೊಂದ್ಸಲ ನನ್ನನ್ನೇ ಮರೆತು ಬಿಡ್ತಾರೆ. ಮೋಟು ಪತ್ಲು, ಒಂಟಾರಿಯೋ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ನನ್ ಜೊತೆ ಬನ್ನಿ. ಅವನ್ನ ಇಟ್ಕೊಳ್ಳೋದಕ್ಕೆ ನಂಗೊಂದು ಪವರ್ಫುಲ್ ಮ್ಯಾಗ್ನೆಟ್ ಅವಶ್ಯಕತೆ ಇದೆ ಸರ್. ಆ ಮೆಟಲ್ ನ ಎಳ್ಕೊಳ್ಳೋಷ್ಟು ಪವರ್ ಆಗಿರ್ಬೇಕು ಅದು. ನಿಮ್ಗೆ ಹೇಗ್ ಬೇಕೋ ಆ ತರ ಇಲ್ಲ, ಆದ್ರೆ ಅದೇ ತರದೊಂದು ಗ್ಯಾಜೆಟ್ ಇದೆ, ತಗೊಳ್ಳಿ. ನಡೀರಿ. ವಾವ್, ಎಲ್ಲ ಎಷ್ಟು ಅದ್ಭುತವಾಗಿದೆ. ಪತ್ಲು, ನೀವೊಂದು ಐಡಿಯಾ ಹೇಳಿದೆ ಕಣೋ, ಆದ್ರೆ ಐಡಿಯಾ ಏನು ಅಂತ ನಮ್ಗೆ ಹೇಳಲೇ ಇಲ್ಲ ನೀನು. ನನ್ನ ಐಡಿಯಾ ಏನಂತ ಗೊತ್ತೇನೋ? ನನ್ನ ಕಿಂಗ್ ಐರನ್ಸ್ ಹತ್ರ ಏನ್ ಹೇಳ್ದೆ ಅಂತ ನೀನ್ ಕೇಳಿಸ್ಕೊಂಡೇನೋ? ಈ ಸಾರಿ ಆಂಟಾರಿಯೋ ಎಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ ಅವನ್ನ ಅಲ್ಲೇ ಮುಗಿಸ್ಬಿಡ್ತೀವಿ ಅಂತ ಹೇಳಿಲ್ವೇನೋ? ಆ ಆಂಟಾರಿಯೋಗೆ ನಾವಿಲ್ಲಿ ಬರೋ ಮಾಹಿತಿ ಮುಂಚೆನೆ ಸಿಕ್ಬಿಟ್ಟಿದ್ದೆ ಅನ್ಸುತ್ತೆ. ಆ ಇನ್ಫಾರ್ಮರು ಕಿಂಗ್ ಹತ್ರನೇ ಇರ್ತಾನೆ. ಅವನು ಗಾಡ್ ಇಲ್ಲ ಸ್ಟಾಫ್ ಆಗಿರ್ತಾನೆ ಕಣೋ. ನಮ್ಮ ಮಾತನ್ನ ಕೇಳಿಸ್ಕೊಂಡ್ಬಿಡ್ತಾನೆ. ಅವನು ನಿನ್ ಮಾತನ್ನ ಕೇಳಿಸ್ಕೊಂಡ್ಬಿಟ್ಟು ಆಂಟಾರಿಯೋ ಅಡ್ರೆಸ್ ನ ಸಿಲ್ವರ್ ರೋಡ್ಗೆ ಕೊಟ್ಟಿರ್ಬೋದು ಅಂತ ಅನಿಸ್ತಾ ಇದೆ. ಆವಾಗ ನಾವು ಆಂಟಾರಿಯೋನ ಹುಡುಕಿ ಮುಗಿಸ್ಬಿಡ್ಬೋದು ಅಂತ. ಆಗ ಕಳ್ತನದ ರಹಸ್ಯ ಎಲ್ಲ ಮುಚ್ಚೋಗ್ಬಿಡುತ್ತೆ. ಎಸ್, ನನ್ನ ಪ್ರಕಾರ ಆ ಕಳ್ಳ ಆಂಟೋರಿಯೋ ಅಲ್ಲ ಕಣೋ. ಅವನ್ನ ಸಿಕ್ಕಿಸ್ತಾ ಇದಾರೆ ಅನ್ಸತ್ತೆ. ಆ ಕಳ್ಳ ಇನ್ಫಾರ್ಮರ್ ಕಣ. ಅವನು ಆಂಟೋರಿಯೋ ಬಗ್ಗೆ ನಮ್ಮ ಹತ್ರ ಮತ್ತೆ ನಮ್ಮ ಬಗ್ಗೆ ಆಂಟೋರಿಯೋ ಹತ್ರ ವಿಷಯ ಎಲ್ಲ ಹೇಳ್ತಾ ಇದ್ದಾನೆ ಅನ್ಸತ್ತೆ. ಎಲ್ರು ಇಲ್ಲಿ ನಿಂತ್ಕೊಳ್ಳಿ. ಒಂಟಾರಿಯೋ ಲೊಕೇಶನ್ ಇಲ್ಲೇ ಎಲ್ಲೋ ಹತ್ತಿರದಲ್ಲಿದೆ ಅಂತ ತೋರಿಸ್ತಾ ಇದೆ. ಎಲ್ಲಿದ್ದಾನೆ ಆಂಟಾರಿಯೋ? ಮೋಟು ಪತ್ಲು, ಬನ್ನಿ, ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಆಂಟಾರಿಯೋ, ನಾವೆಲ್ಲ ನಿನ್ನ ಹಿಡ್ಕೊಳಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ನನ್ನನ್ನು ಹಿಡಿತೀರಾ? ಬೋಲ್ಡರ್ ಅಟ್ಯಾಕ್. ಅಯ್ಯಮ್ಮೋ, ಬೇಡ, ಬೇಡ. ಅಟ್ಯಾಕ್. ಅರೆ ಅದೇನೋ ಪತ್ಲು, ಅದೇನೇ ಆಗಿದ್ರು ನಾವನ್ನ ಕಾಪಾಡ್ಲೇಬೇಕು ಕಣೋ ಈಗ. ಇಲ್ಲಾಂದ್ರೆ ಮೆಟಲ್ದು ಎಲ್ಲಿದೆ ಅಂತ ನಮ್ಗೆ ಖಂಡಿತ ಗೊತ್ತಾಗೋದೇ ಇಲ್ಲ ಕಣೋ. ಬನ್ನಿ, ನಿನ್ನ ಕಾಪಾಡ್ತೀವಿ ನಾವೆಲ್ಲ ಆಂಟಾರಿಯೋ. ಇದನ್ನ ನಿಲ್ಸು, ನಮ್ಮನ್ನ ಕಾಪಾಡಿ. ಮೋಟು ಪತ್ಲು, ನಮ್ಮನ್ನ ನಮ್ಮ ಪ್ರಪಂಚನ ಕಾಪಾಡಿ. ಮೋಟು ಪತ್ಲು, ಯಾರೋ ಅವನನ್ನ ಒಳಗಡೆಯಿಂದ ಎಳ್ಕೋತಾ ಇದ್ದಾರೆ ಕಣೋ. ಆಂಟಾರಿಯೋ, ಮೋಟು ಪತ್ಲು ಅಣ್ಣಂದ್ರ ಹುಷಾರು. ಅರೆ, ನಿಂಗೇನು ಆಗಲ್ಲ, ನಾವು ಬರ್ತೀವಿ ಮಿಕ್ಕಿ. ಬಿಟ್ಬಿಡು ನನ್ನ, ಕಾಪಾಡಿ, ಕಾಪಾಡಿ. ಮಟ್ಟು ಹೋಗು, ಅವನನ್ನ ಕಾಪಾಡಿ ಹೋಗು ಬೇಗ. ನಾನು ಅವ್ರನ್ನ ಮ್ಯಾಗ್ನೆಟಿಕ್ ಗ್ಯಾಜೆಟ್ ಇಂದ ಹಿಡ್ಕೋತೀನಿ ಕಣೋ. ಮೋಟು ಅಣ್ಣ ಕಾಪಾಡಿ. ಮಿಕ್ಕಿ, ಮೋಟು ಮೋಟು, ಬೇಗ ಏನಾದ್ರು ಮಾಡೋ, ಬೇಗ ಏನಾದ್ರು ಮಾಡ ಮೋಟು. ಮೋಟು ಪತ್ಲು, ಮೋಟು ಆಂಟೋರಿಯೋಗೆ ಬಚಾವ್ ಮಾಡೋ, ಕಾಪಾಡಿ. ಥ್ಯಾಂಕ್ಸ್ ಮೋಟು ಅಣ್ಣ. ಮೋಟು ಪತ್ಲು, ಥ್ಯಾಂಕ್ಸ್. ನೀವಿಬ್ರು ಏನಷ್ಟೊಂದ್ ಕೆಟ್ಟೋರಲ್ಲ, ಅದು ನನಗೆ ಹೇಳ್ದಷ್ಟು. ಹೇಳ್ಕೊಟ್ಟಿದ್ರ? ಪರವಾಗಿಲ್ಲ ಪರವಾಗಿಲ್ಲ.
ಇಲ್ಲಿ ಏನ್ ನಡೀತದೆ ಅಂತ ನೀನು ದಯವಿಟ್ಟು ಬಾಯ್ ಬಿಟ್ಟು ಹೇಳಲೇಬೇಕು. ಒಂದೊಂದಾಗಿ ಹೇಳ್ಬೇಕು, ನೀನು ಒಂದೊಂದಾಗಿ ಹೇಳ್ಬೇಕು. ಕೆಲವು ದಿನಗಳಿಂದ ಒಂದು ಹೊಸ ಕ್ರಿಯೇಚರ್ ಇಲ್ಲಿಗೆ ಬಂದಿದೆ. ಅದ್ ಯಾವ ಕ್ರೀಚರ್ ಅಂತ ಯಾರಿಗೂ ಗೊತ್ತಿಲ್ಲ. ಇದುವರೆಗೂ ಅದನ್ನ ಯಾರು ನೋಡಿಲ್ಲ. ಆದ್ರೆ ಎಲ್ಲರನ್ನು ಇಳ್ಕೊಂಡು ಆ ಕೇವ್ ಒಳಗಡೆ ಹೋಗುತ್ತೆ. ಹೋದವರು ವಾಪಸ್ ಬರೋದಿಲ್ಲ. ಅದೆಲ್ಲ ಇರ್ಲಿ ಬಿಡು. ಆದ್ರೆ ಒಂದ್ ವಿಷಯ ಹೇಳು, ನೀನ್ ನಮ್ಮನ್ನ ಯಾಕೆ ಹೊಡೆಯಕ್ ಪ್ರಯತ್ನ ಪಟ್ಟೆ ಅಂತ? ಯಾಕಂದ್ರೆ ನೀವು ನನ್ನನ್ನ ಕಳ್ಳ ಅನ್ಕೊಂಡಿದೀರಾ ಅಂತ ನನ್ಗೆ ಸಮಾಚಾರ ಬಂದಿತ್ತು. ಮತ್ತೆ ನನ್ನನ್ನ ಹಿಡ್ಕೊಂಡು ಭೂಮಿ ಕರ್ಕೊಂಡು ಹೋಗ್ತೀರಾ ಅಂತ ನಾನ್ ಯಾವ ಕಳ್ತನೂ ಮಾಡಿಲ್ಲ. ಅಯ್ಯಮ್ಮ ಮೋಟು ಪತ್ಲು, ನಿಮ್ಗೆಲ್ಲ ಏನೂ ಆಗಿಲ್ಲ ತಾನೇ? ಚಿಂಗಂ ಸರ್, ನಮ್ಗೇನು ಆಗಿಲ್ಲ ಸರ್. ಮೋಟು, ಯಾತೋರಿಗೆ ಖಂಡಿತ ಬಿಡ್ಲೇ ಬೇಡ ನೀನು. ಚಿಂಗಂ ಸರ್, ಪಾಪ ಇವ್ರು ಏನು ಮಾಡೇ ಇಲ್ಲ ಸರ್. ನಾನು ಆಮೇಲೆ ನಿಮ್ಗೆಲ್ಲ ವಿಷಯನೂ ತಿಳಿಸ್ತೀನಿ ಸರ್. ಮೋಟು ಪತ್ಲು, ಈಗ ನಾನು ಹೊರಡ್ತೀನಿ. ತುಂಬಾ ಥ್ಯಾಂಕ್ಸ್ ನನ್ ಜೀವ ಉಳಿಸಿದಿಕ್ಕೆ. ನನ್ ಸ್ನೇಹಿತ, ನೀನ್ ಚೆನ್ನಾಗಿರ್ಬೇಕು. ಮತ್ತೆ ಆಂಟಾರಿಯೋ, ನೀವು ಅಷ್ಟೇ ಜೋಪಾನವಾಗಿರ್ಬೇಕು. ಮತ್ತೆ ಸಿಗೋಣ. ಮೋಟು ಪತ್ಲು, ಮತ್ತೊಮ್ಮೆ ತುಂಬಾ ತುಂಬಾ ಥ್ಯಾಂಕ್ಸ್. ಬಾಯ್ ಬಾಯ್. ಆಂಟಾರಿಯೋ, ಮತ್ತೆ ಸಿಗೋಣ. ಬಾಯ್ ಬಾಯ್. ಎಲ್ಲಿ ಹೋದವನು? ಎಲ್ಲಿ ಹೋದ? ಅಲ್ಲ, ತಾವು ಒಳ್ಳೆ ಸಮಯದಲ್ಲೇ ಮಾಯ ಹೋಗ್ಬಿಡ್ತೀರಲ್ಲ, ಅದ್ ಹೇಗೆ? ಅಲ್ಲ, ತಮ್ಗೇನಾದ್ರೂ ಗೊತ್ತಾಗ್ಬಿಡುತ್ತಾ ಏನಾದ್ರೂ ಎಡವಟ್ ಆಗ್ಬಹುದು ಅಂತ? ಗಸೀಟ, ಇಲ್ಲಿ ಪರಿಸ್ಥಿತಿ ತುಂಬಾ ಹದಗೆಡ್ತಾ ಇದೆಯಲ್ಲಪ್ಪ. ಅಯ್ಯಮ್ಮ, ಬೇಗ ಸರಿ ಮಾಡಿ. ಇಡೀ ಊರಲ್ಲಿರೋ ಮೆಟಲ್ಗಳೆಲ್ಲ ಕುಳ್ತಾ ಇದೆ. ಈ ಡ್ಯಾಮ್ನ ಕಾಪಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದನ್ನ ದಯವಿಟ್ಟು ಯೋಚನೆ ಮಾಡಿ ಅಮ್ಮ. ಅಯ್ಯೋ ನನ್ನ ಜೀವದ ಗೆಳೆಯ, ಏನಪ್ಪಾ ಇದು? ದೊಡ್ಡ ಸಮಸ್ಯೆಗೋಸ್ಕರ ಮೋಟು ಪತ್ಲು ಹೋಗಿದಾರಲ್ಲ, ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇಡಿ ಸರ್. ಅಮ್ಮಮ್ಮ, ಮೋಟು ಪತ್ಲು, ಬೇಗ ಏನಾದ್ರೂ ಮಾಡ್ರಿ. ಬಂದ್ಬಿಡ್ತೀನಿ. ಆದಷ್ಟು ಬೇಗನೆ ಬಂದ್ಬಿಡ್ತೀನಿ. ತಲೆ ಕಟ್ಸ್ಕೊಬೇಡ, ಹೋಗೋಣ. ನೋಡಪ್ಪ, ಕಿಂಗ್ ಅರೆನ್ಸಾ, ಒಂದಿನ ಮುಗೀತು. ಈಗ ನಿಮ್ಮ ಸಿಂಹಾಸನನ ನೀವು ಬಿಡಬೇಕು. ಬೇರೆ ಯಾರನ್ನಾದ್ರೂ ರಾಜ ಮಾಡಿ ಮೆಟಲ್ಸ್ ಅನ್ನ ಹುಡುಕಿ ತಂದು ನಮ್ಮನ್ನೆಲ್ಲ ಕಾಪಾಡ್ಲಿ. ಇದೇನಿದು? ಮೊದ್ಲು ಆ ಕಳ್ಳನಿಗೆ ಶಿಕ್ಷೆ ಕೊಡಿ ನೀವು. ಆಮೇಲೆ ನೀವು ಯಾರನ್ನ ಬೇಕಾದ್ರೂ ರಾಜ ಮಾಡ್ಕೋಬಹುದು. ಕಳ್ಳ? ಯಾರದು ಕಳ್ಳ? ಬೇಗ ಹೇಳು. ಆ ಕಳ್ಳ ಯಾರು ಅಂದ್ರೆ, ಆಂಟೋರಿಯೋ ಐಡೆಂಟಿ ಕಾಯಿನ್ ಯಾರು ಕಳ್ತನ ಮಾಡಿದಾನೋ ಅವನು. ಅದನ್ನ ಅವನು ಹೋಲಿ ಕೇವಲ್ಲಿ ತಂದು ಬಿಸಾಕ್ ಬಿಟ್ಟಿದ್ದಾನೆ. ಸಂದೇಹ ಒಂಟಾರಿಯ ಮೇಲೆ ಬರಲಿ ಅಂತ ನಾವು ಯಾವಾಗ ಅವನ್ನ ಹಿಡ್ಕೊಳಕ್ ಹೋದಾಗ್ಲೆಲ್ಲ ಅವನು ಒಂಟಾರಿಯೋಗೆ ಇನ್ಫಾರ್ಮ್ ಮಾಡ್ಬಿಡ್ತಾನೆ. ಹೇಗೆ ಅಂದ್ರೆ, ಒಂಟಾರಿಯೋ ಹೆದರ್ಕೊಂಡು ಓಡೋಗ್ಬಿಡ್ಲಿ, ಆಮೇಲೆ ಹೆದರ್ಕೊಂಡು ನಮ್ಮನ್ನ ಮುಗಿಸ್ಬಿಡ್ಲಿ ಅಂತ. ಅಲ್ಲ, ಕಳ್ಳ ಯಾರು ಅಂದ್ರೆ ಸಿಲ್ವರ್ ಆಟೋಗೆ ಪದೇ ಪದೇ ಫೋನ್ ಮಾಡ್ಬಿಟ್ಟು ನಿಮ್ ವಿರುದ್ಧ ಅವನ್ನ ಎತ್ಕಟ್ತಾ ಇದ್ದಾನೆ. ನೀವು ನಿಮ್ಮ ಸಿಂಹಾಸನದಿಂದ ಕೆಳಗಡೆ ಇಳಿಲಿ ಅಂತ. ನಿಮ್ಗೆ ಗೊತ್ತು ನೋಡಿ, ಒಂಟಾರಿಯ ಎಲ್ಲಿ ಓಡೋಗ್ಲೂ ಇಲ್ಲ, ಹಾಗೆ ನಮ್ಮನ್ನು ಮುಗ್ಸಕ್ ಆಗ್ಲೇ ಇಲ್ಲ. ಅವರು ಈಗ ನಮ್ ಜೊತೆನೆ ಇಲ್ಲಿಗೆ ಬಂದಿದ್ದಾರೆ. ಒಂಟಾರಿಯ ಯಾರು ಅಂತಂದ್ರೆ, ನಮ್ಮನ್ನು ಮತ್ತು ಒಂಟಾರಿಯನು ಪದೇ ಪದೇ ಮುಗಿಸ್ಬೇಕು ಅಂತ ಪ್ಲಾನ್ ಆಗ್ತಾ ಇದ್ದವನು. ಆಗ ಅವನ ಮೇಲೆ ಅನುಮಾನ ಬರ್ಲೇಬಾರ್ದು ಅಂತ. ನೀವೆಲ್ರೂ ನನ್ನೇ ನೋಡ್ಕೊಂಡು ಯಾಕೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗನಿಸ್ತಾ ಇದೆ ಆ ಕಳ್ಳ ನಾನಲ್ಲ, ನೀವೇ ಅಂತ. ನೀವು ಒಂಟಾರಿಯನ ಮುಂಚೆನೆ ಭೇಟಿಯಾಗಿದ್ದೀರಾ. ಒಂಟಾರಿಯೋ ಎಲ್ಲಿದ್ದಾನೆ ಅಂತ ನಿಮ್ಗೆ ಹೇಳಿದಾಗ್ಲೆಲ್ಲ ನೀವು ಅವನನ್ನ ಹಿಡಿಯೋದ್ರ ಬದಲು ಓಡಿಸ್ತಾನೆ ಇದ್ರಿ. ಏನು? ನನಗನಿಸ್ತಾ ಇದೆ ಸಿಲ್ವರ್ ಆಟೋ ಸರಿಯಾಗಿ ಹೇಳ್ತಿದ್ದಾನೆ ಅಂತ.
ಏನ್ ಹೇಳ್ಬಿಟ್ರಿ ಅನುಮಾನ ನನ್ನ ಮೇಲೆ ಮೊದ್ಲು ನನ್ ಬೇಗ ಮನೆಗೆ ಹೋಗ್ಬೇಕು ಕಣೋ. ನಾನು ಇಲ್ಲಿ ಖಂಡಿತವಾಗ್ಲೂ ಇರೋದಿಲ್ಲ. ನಾನು ನಮ್ಮ ಮನೆಗೆ ಹೋಗ್ಬೇಕು ಕಣೋ. ಅಯ್ಯೋ ಮೋಟು ಮೋಟು ಬಾಯಿ ಮುಚ್ಕೊಂಡಿರೋ. ಸುಮ್ನೆ ಚಿಕ್ಕ ಮಕ್ಕಳ ತರ ಅಳ್ತಾ ಇರ್ಬೇಡ ಕಣ ನೀನು. ಕಿಂಗ್ ಅರೋನ್ಜಾ, ಕಳ್ಳ ಯಾರು ಅಂದ್ರೆ ನಿಮ್ ಊಟದಲ್ಲಿ ಏನೋ ಬೆರೆಸ್ಬಿಟ್ಟು ನಿಮ್ಗೆ ಪ್ರಜ್ಞೆ ತಪ್ಸಕ್ ಪ್ರಯತ್ನ ಮಾಡಿದವನು. ಮತ್ತೆ ಅವ್ನು ನಿಮ್ಮನ್ನ ಎತ್ಕೊಂಡು ಕೇವ್ ಹತ್ರ ಕರ್ಕೊಂಡೋದ. ಯಾಕಂದ್ರೆ ರಾಯಲ್ ಡೈಮಂಡ್ ಸಹಾಯದಿಂದ ಕೇವ್ವರೆಗೂ ತಲುಪಬಹುದು ಅಂತ. ಕಳ್ಳ ಯಾರು ಅಂತ ಬೇಗ ಹೇಳ್ಬಿಡಿ, ಮತ್ತೆ ನಾನು ಕಠಿಣ ಶಿಕ್ಷೆ ಕೊಡ್ತೇನೆ. ಆ ಕಳ್ಳನ ಹತ್ರ ಸ್ಪ್ರೈಡರ್ ತರ ಒಂದು ಕ್ರೀಚರ್ ಇದೆ. ಅದಕ್ಕೆ ಅವನು ನಮ್ಮನ್ನ ಹೊಡೆಯಕ್ ಪ್ರಯತ್ನ ಪಟ್ಟ. ಅರ್ಜೆಂಟ್ ಅಲ್ಲಿ ಕಳ್ಳ ಏನ್ ಮಾಡ್ದ ಗೊತ್ತಾ? ತನ್ನ ಮೈ ಮೇಲಿದ್ದ ಸ್ಪೈಡರ್ ವೆಬ್ಗಳನ್ನ ತೆಗೆಯೋದಕ್ಕೆ ಮರ್ತು ಬಿಡ್ತಾನೆ. ಕಳ್ಳನ ಮೈ ಮೇಲೆ ಸ್ಪೈಡರ್ ವೆಬ್ಗಳ ಚಿಕ್ಕ ಚಿಕ್ಕ ತುಂಡುಗಳು ಚಿಕ್ಕ ಚಿಕ್ಕದಾಗಿ ಅಂಟ್ಕೊಂಡಿರುತ್ತವೆ. ಎದುರುಗಡೆ ಬಾ, ಇಲ್ಲ ಅಂದ್ರೆ ಒಬ್ಬೊಬ್ಬರದು ಬಟ್ಟೆಗಳನ್ನ ನಾವೀಗ ಚೆಕ್ ಮಾಡ್ಬೇಕಾಗುತ್ತೆ. ಹೀಗ ನಾವ್ ಬಹಳ ಯೋಚನೆ ಮಾಡಿದ್ವಿ. ಆಮೇಲೆ ನಾವು ತಿನ್ ಸರ್ ಹೇಳಿದ್ವಿ ನಾವು ಹೇಗಾದ್ರೂ ಮಾಡಿ ಆ ಫೋನ್ ನಂಬರ್ನ ನಮಗೆ ಹುಡ್ಕೊಳಕ್ ಆಗತ್ತಾ ಅಂತ. ಯಾರು ಸಿಲ್ವರ್ ಆಟೋನ ಎತ್ಕಟ್ಟಿದ್ದ ಅವನ್ ಫೋನ್ ನಂಬರ್ನ ಮತ್ತೆ ಸಿಲ್ವರ್ ಆಟೋ ಥ್ರೂ ಇಂದ ಅಂಟವ್ರಿಗೆ ಫೋನ್ ಮಾಡಿ ನಾವ್ ಇಲ್ಲಿಗೆ ಬರೋ ವಿಷಯನ ಅವನಿಗೆ ತಿಳಿಸ್ಬಿಟ್ಟಿದ್ದಾನೆ. ಇದು ನನ್ನ ನಂಬರು. ನೀವ್ ಹೇಳ್ತಾ ಇದ್ದಿದ್ ಪ್ರಕಾರ ಸಿಲ್ವರ್ ಆಟೋ ಕಳ್ಳ ಆಗ್ಬೇಕಾಗಿತ್ತು. ಕಿಂಗ್ ಅರೋನ್ಸಾ, ನಾವೀಗ ಕೊನೆ ಸಾಕ್ಷಿಯಿಂದ ಈ ಕೇಸ್ನ ಕ್ಲೋಸ್ ಮಾಡ್ತಾ ಇದೀವಿ. ನಮ್ ಕಡೆ ಒಂದ್ ಗಾದೆ ಇದೆ, ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಮಿಕ್ಕಿ ತೋರ್ಸು. ಹಲೋ ಗೈಸ್, ಈಗ ನಾನು ಹೇಳ್ತಾ ಇದ್ದೀನಿ ಕಳ್ಳ ಯಾರು ಅಂತ. ಸೊ ಫ್ರೆಂಡ್ಸ್, ನೋಡಿದ್ರ ನೀವು? ಇಟ್ಸ್ ಝೊರಾಂಟೋ. ಇದನ್ನ ನೋಡಿ ಮಿಸ್ಟರ್ ತಿಂತಿನ್. ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆಯಪ್ಪ ಇಲ್ಲಿ? ಕಿಂಗ್ ಐರನ್ಸಾ, ನನ್ನ ಪ್ಲಾನ್ ಪ್ರಕಾರ ಈ ಮಿಕ್ಕಿ ಇದನ್ನೆಲ್ಲ ಶೂಟ್ ಮಾಡಿದಾನೆ. ಒಂದ್ ವೇಳೆ ಸ್ಪೈಡರ್ ಇವಂದ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವನ್ ಯಾಕೆ ತನ್ನ ಮೈಯೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದ? ಕಳ್ಳ ನೀನೇನೆ, ನಿನ್ಗೆ ಆ ಸಿಂಹಾಸನ ಬೇಕಾಗಿತ್ತು. ಕಳ್ಳ ನೀನೇ ಆ ಕಳ್ಳ ನೀನೇ. ಹೌದು ಹೌದು, ನಾನೇ ಆ ಕಳ್ಳ. ಮೋಟು ಪತ್ಲು, ನೀವು ನನ್ನ ಪ್ಲಾನ್ ನ ಹಾಳು ಮಾಡಿದ್ದೀರಾ. ಪರ್ಫೆಕ್ಟ್ ಪ್ಲಾನ್ ಆಗಿತ್ತದು. ಈಗ ನಾನು ಏನ್ ಮಾಡ್ಬೇಕು ಅದನ್ನ ಪ್ಲಾನ್ ಬಿ ಮುಖಾಂತರ ಮಾಡ್ತೀನಿ. ಆ ಜೀವಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂದ್ರೆ ಆ ಜೀವಿ ನಾನೇ. ಐ ಆಮ್ ದ ಮಾನ್ಸ್ಟರ್. ಅಯ್ಯೋ, ಇದೇನಪ್ಪ ಇದು? ಯಾವ ತರ ಪ್ರಾಣಿ ಇದು? ಯಾಕೆ ಹಿಂಗೆ? ಅಯ್ಯಮ್ಮ, ಇದೇನು ಗ್ರಾಚಾರ? ಇವರೇನು ಮನುಷ್ಯರ ಅಥವಾ ಜೇಡನ? ನನ್ನ ಮೊದಲು ಯಾವತ್ತೂ ನೋಡೇ ಇಲ್ವಲ್ಲ. ಅಯ್ಯಮ್ಮ ಕಾಪಾಡಿ. ಈಗ ಗೊತ್ತಾಯ್ತು, ಆ ಡ್ರ್ಯಾಗನ್ ನ ಸಿಕ್ಕಾಕ್ಸಿದ್ದು ಇವನೇನಿಸ್ತಾ ಇದೆ. ಮನೇಲೆ ಬೆಣ್ಣೆ ಇಟ್ಕೊಂಡು ಊರ್ ತುಂಬಾ ತುಪ್ಪ ಕಲ್ದಿ ನಾವು ಓನಿಸ್ತಾ ಇದೆ ಈಗ. ನಾನೇ ಕಿಂಗ್ ತಿನ್ನುವಂತ ಊಟದಲ್ಲಿ ನಿದ್ದೆ ಔಷಧಿ ಬೆರೆಸಿದ್ದೆ. ಕಿಂಗ್ ಅಯಾನ್ಸಾ ಮಜವಾಗಿ ಊಟ ಮಾಡ್ತಾ ಇದ್ದ. ಆದ್ರೆ ಯಾವುದೇ ಕಾರಣಕ್ಕೂ ಅವನಿಗೆ ಗೊತ್ತಾಗ್ಲಿಲ್ಲ ಅವತ್ತು ಅವನು ತಿಂದಂತ ಊಟ ಅವನ ಜೀವನನೇ ಬದಲಾಯಿಸ್ಬಿಡುತ್ತೆ ಅಂತ. ಏನಾಗ್ತಾ ಇದೆ ನನ್ಗೆ ಯಾಕೆ ತಲೆ ಸುತ್ತಾ ಇದೆ? ಯಾರಿದ್ದೀರಾ? ಬನ್ನಿ, ನನ್ನ ಕಾಪಾಡಿ. ಕಿಂಗ್ ಪ್ರಜ್ಞೆ ತಪ್ಪ. ಕಿಂಗ್ ಅರೋನ್ಸಾ ಇಲ್ದೆ ನಾನ್ ಅಲ್ಲಿಗೆ ಹೋಗೋದಕ್ಕಾಗ್ತಾ ಇರ್ಲಿಲ್ಲ. ಆ ಲಿಫ್ಟು ಕೆಲಸ ಮಾಡ್ತಿರ್ಲಿಲ್ಲ, ಮೆಟಲ್ಸೋ ಇರೋ ಗುಹೆಗೂ ಹೋಗಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಕಿಂಗ್ ಮಲಗಿದಾಗ ಅವನನ್ನ ಹಾಗೆ ಕರ್ಕೊಂಡು ನಾನು ಮೌಂಟೇನ್ ಮೇಲೆ ಹೋದೆ. ನಾನು ಗುಹೆ ಒಳಗೋದೆ, ಮೆಟಲ್ ಝೋನ್ ಕದ್ದೆ, ಮತ್ತೆ ಕಿಂಗ್ ಐರೋನ್ಸಾನ ವಾಪಸ್ಸು ಪ್ಯಾಲೇಸ್ ನಲ್ಲಿ ತಂದು ಬಿಟ್ಟೆ. ದ್ರೋಹಿ ಮೋಸಗಾರ, ನನ್ನ ಜೊತೆಗಿದ್ದುಕೊಂಡು ನನ್ನ ವಿರುದ್ಧನೇ ಮಸಲತ್ ಮಾಡ್ತಾ ಇದ್ದಾನೆ. ಸೈನಿಕರೇ, ಹಿಡ್ಕೊಳ್ಳಿ ಅವನ್ನ.
ಹಿಡೀರಿ, ಆದ್ರೆ ಮೆಟಲ್ಸು ಸಿಗೋದಿಲ್ಲ. ಸೂರ್ಯ ಇನ್ನೇನ್ ಮುಳುಗ್ತಾ ಇದ್ದಾನೆ. ಸ್ವಲ್ಪ ಹೊತ್ತಲ್ಲೇ ಎಲ್ಲಾನು ಮುಗ್ದೋಗುತ್ತೆ. ಈಗ ಎಲ್ರು ಉಳಿಬೇಕು ಅಂದ್ರೆ ಇರೋದು ಒಂದು ದಾರಿ. ನನ್ನನ್ನ ರಾಜನಾಗ್ ಮಾಡಿ, ಇಲ್ಲಾಂದ್ರೆ ಎಲ್ಲಾನು ಫಿನಿಶ್. ಇಲ್ಲ, ಸಿಂಹಾಸನಕ್ಕಿಂತ ನನಗೆ ನನ್ನ ಜನಗಳ ಜೀವನೇ ಮುಖ್ಯ. ನೋಡು, ಇದು ಮೆಟಲ್ ವರ್ಸಿನ ರಾಯಲ್ ಕೀ. ಇದು ತಗೋ, ನೀನೇ ರಾಜ ಆಗ್ಬಿಡು. ಕಿಂಗ್ ಐರಾನ್ಸಾ, ನಾನಿನ ಖಂಡಿತ ಏನ್ ಮಾಡಕ್ಕೂ ಅವಕಾಶ ಕೊಡೋದಿಲ್ಲ. ಇಡೀ ಜಗತ್ತ ಈಗ ತೊಂದ್ರಲ್ಲಿದೆ. ನಾನು ಎಲ್ರನ್ನು ಕಾಪಾಡ್ಬೇಕೀಗ. ಇನ್ನು ನೀವು ಏನು ಮಾಡೋದಕ್ಕಾಗಲ್ಲ. ಮೊಟ್ಟ ತಗೊಳ್ಳೋ. ಅಯ್ಯೋ ಬೇಡ, ಬಿಟ್ಬಿಡದಲ್ಲ. ಮೊಟ್ಟು ನೋಡ್ಕೊಳ್ಳೋ ಇದನ್ನ. ಹೊಸ ರಾಜನಿಗೆ ಜಯವಾಗಲಿ, 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 ಹೊಸ ರಾಜನಿಗೆ ಜಯವಾಗಲಿ. ವಾಹ್ ಪೊಟ್ಟು ಅಣ್ಣ, ಅದ್ಭುತವಾಗಿದೆ. ಸೈನಿಕರೇ, ಇವತ್ತಿಂದ ಮೆಟಲ್ ವರ್ಸ್ಗೆ ಮೋಟುನೇ ರಾಜ. ಮಹಾರಾಜ ಮೋಟು ಏನ್ ಮಾಡ್ಬೇಕು ಅಪ್ಪಣೆ ಮಾಡಿ. ಎಲ್ಲಕ್ಕಿಂತ ಮೊದಲು ನಾವೀಗ ಝೊರಾಂಟಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಸಿಪಾಯಿಗಳೇ, ಝೊರಾಂಟನ ಹಿಡ್ಕೊಳ್ಳಿ. ಓಯ್, ಝೊರಾಂಟೋ, ಈಗ ನೀ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ಝೊರಾಂಟೋ, ನಾನ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ಮೋಟು ಪತ್ಲು. ನಡೀರಿ ಝೊರಾಂಟೋ. ಸಿಟ, ಮಾಮ. ಇದು ಸರಿ ಆಯ್ತು ಕಣಪ್ಪ. ಇವಾಗಿದ್ದು ಓಕೆ. ಅಯ್ಯಯ್ಯೋ ಡಾಕ್ಟರ್ ಜಟ್ಕ, ಇವೆಲ್ಲ ಮುರಿದು ಹೋಗ್ತಾ ಇತ್ತಲ್ಲಪ್ಪ. ಅಮ್ಮಮ್ಮ, ಆಯ್ತಿರಪ್ಪ. ಯು ಡೋಂಟ್ ವರಿ, ಇವಾಗ ಯಾವ್ದು ಮುರಿದೋಗಲ್ಲ ಕಣಪ್ಪ. ಅಯ್ಯೋ ದೇವ್ರ, ಇದೆಲ್ಲಪ್ಪ ಹಿಂಗಾಗೋಯ್ತು. ನಮ್ ಕತೆ ಮುಗ್ದೋಯ್ತಪ್ಪ ಗಂಜಿಟ.
ಯಾರಿಗೂ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಇಡೀ ಜಗತ್ತಲ್ಲೇನೆ ಕಷ್ಟ ಬಂದಿದೆ. ಸ್ಯಾಟಲೈಟ್ ಮುರಿದು ಬೀಳ್ತಾ ಇದೆ. ಎಲ್ಲ ಕಂಪ್ಯೂಟರ್ಗಳು ಜಾಮ್ ಆಗ್ತಿದೆ. ಐ ಥಿಂಕ್ ದಿಸ್ ಇಸ್ ದ ಎಂಡ್ ಆಫ್ ದ ವರ್ಲ್ಡ್. ಅಯ್ಯಮ್ಮ ಅಪ್ಪರೇ, ನನ್ ಮಾತೆಲ್ರು ನಿಗಾ ಇಟ್ಟು ಕೇಳಿಸ್ಕೋಬೇಕು. ನಾನು ಈ ಜಗತ್ತಿಗೆ ಏನು ಹೋಗಕ್ ಬಿಡೋದಿಲ್ಲ. ನಾನು ನಿಮ್ಗೆಲ್ಲ ಮಾತು ಕೊಡ್ತಾ ಇದ್ದೀನಿ ಈಗ. ಹಲೋ ಗೈಸ್, ನಾವೀಗ ಹೊರಟಿದೀವಿ ಆ ಹೇಳಿ ಆ ಕಳ್ಳ ಜೊರಾಂಟೋನ ಹಿಡಿಯಕ್ಕೆ. ಅವನು ಎಲ್ ಬೇಕಾದ್ರೂ ಬಚ್ಚಿಟ್ಕೊಂಡಿರ್ಬೋದು. ಗೈಸ್, ಇಂಥ ಜಾಗನ ನಾನು ಯಾವತ್ತೂ ನೋಡೇ ಇಲ್ಲ. ಅಯ್ಯಮ್ಮ, ಈ ಜಾಗ ತುಂಬಾ ಭಯಂಕರವಾಗಿದೆ. ಅಂಬರೇ, ಜೊರಾಂಟೋ, ನಾನು ನಿನ್ನೀಗ ಖಂಡಿತ ಬಿಡೋದಿಲ್ಲ. ಗೈಸ್, ನೀವೆಲ್ಲ ನೋಡ್ತಿರೋ ಹಾಗೆ ಮೋಟು ಅಣ್ಣ ಮತ್ತೆ ಜೊರಾಂಟೋ ಮಧ್ಯ ದೊಡ್ಡ ಯುದ್ಧನೇ ನಡೀತಾ ಇದೆ. ನಿಲ್ಲು, ಎಲ್ಲಿ ಓಡಕ್ತಾ ಇದೀಯಾ? ನಿಂತ್ಕೋ ಜೊರಾಂಟೋ. ನಿನ್ ಬಿಡಲ್ಲ ಇವತ್ತು, ಖಂಡಿತ ಬಿಡಲ್ಲ ದಿನ. ಜೊರಾಂಟೋ, ಮಿಟಾಲ್ಸೋ ಎಲ್ಲಿದೆ ಅಂತ ಹೇಳ್ಬಿಡು, ಇಲ್ಲ ಅಂದ್ರೆ ಜಗತ್ಗೆ ಅಪಾಯ ಇದೆ. ಓಯ್, ಮಿಟಾಲ್ಸೋ ಎಲ್ಲಿದೆ ಅಂತ ಹೇಳ್ಬಿಡು, ಬೇಗ ಹೇಳ್ಬಿಡು. ಜೊರಾಂಟೋ, ನಿನ್ನ ಆಟ ಮುಗ್ದೋಯ್ತು. ಈಗ್ಲೇ ಹೇಳ್ಬಿಡು ಮೆಟಾಲ್ಸೋ ಎಲ್ಲಿದೆ ಅಂತ. ಹೋಗೋ, ನೀನೇ ಹುಡುಕೋ. ಆದ್ರೆ ಅದಕ್ಕೂ ಮುಂಚೆ ನಾನೇ ನಿನ್ ಕತೆನ ಮುಗಿಸ್ಬಿಡ್ತೀನಿ. ರಾಜ ಆಗ್ಬೇಕಾ ನೀನು? ನೀನ್ ರಾಜ ಆಗ್ತೀಯಾ? ಜಗತ್ತಿಗೆ ತೊಂದರೆ ಕೊಡ್ತಾ ಇದೀಯ ನೀನು. ತಗೋ, ಆಗು ರಾಜ. ಏನಾಯ್ತಪ್ಪ ಇದು? ಅಯ್ಯೋ ಬೇಡ. ಅಯ್ಯೋ, ನೀನು ಖಂಡಿತ ಬಿಡಲ್ಲ ಕಣ ಜೊರಾಂಟೋ. ಮೋಟು, ಅರೆ ಪತ್ಲೋಡ್ನ, ಏನಾದ್ರೂ ಮಾಡಿ. ಈ ಕರಂಜ ಸಿಲ್ವರೇಟೋ, ನಾವೀಗ ಮೋಟಿಗೆ ಬಚಾವ್ ಮಾಡ್ಲೇಬೇಕು. ಬನ್ನಿ. ಎಲ್ಲಿ ಹೋದ? ಮೋಟು, ನೆಲ್ಲು ಜೊರಾಂಟೋ. ಓ ಅಯೋನ್ಸ, ನೀನು ಬಂದ್ಬಿಟ್ಯಾ ಇಲ್ಲಿಗೆ? ನಿನಗಂತೂ ನಾನು ಸ್ವಾಗತ ಮಾಡ್ಲೇಬೇಕು. ಮೋಟು, ಜೊರಾಂಟೋ, ಈ ಮೋಟು ಎಲ್ಲಿಗೆ ಹೋದ? ಜೊರಾಂಟೋ, ನಾನು ಇಲ್ಲಿದ್ದೀನಿ. ನೀವೆಲ್ರೂ ಸೇರ್ಕೊಂಡ್ರು ಕೂಡ ನನ್ನನ್ನು ಏನು ಮಾಡಕ್ಕಾಗಲ್ಲ. ಅಯ್ಯಮ್ಮ, ಏಯ್, ದ ನೇಮ್ ಇಸ್ ಚಿಂಗಮ. ಈ ಚಿಂಗಮ ಕೈಲಿ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಯುವರ್ ಅಂಡರ್ ಅರೆಸ್ಟ್. ರೆಸ್ಟ್ 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 ಅರೆಸ್ಟ್. ಅಮ್ಮ,
ಏ ನರಿಯಳ್ಗಳ ಹೋಗಿ ಹಾಕಿ ಅವ್ನ. ಓಕೆ ಚಿಂಗಂ ಸರ್. ಅಯ್ಯಮ್ಮ ಚಿಂಗಂ ಸರ್ ನನ್ನ ಕಾಪಾಡಿ. ಏಯ್ ನಿಮ್ ಪ್ರಪಂಚದ ಈ ಎಳ್ನೀರುಗಳು ನನ್ನನ್ನು ಏನು ಮಾಡೋದಕ್ಕಾಗಲ್ಲ. ಚಿಂಗಂ ಸರ್, ನೀವು ನಮಗ್ ಹೆಲ್ಪ್ ಮಾಡ್ತಿದ್ರೋ ಇಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀರೋ? ಈಗ ಝೊರಾಂಟೋ ನನ್ನಿಂದ ಬಚಾವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ತಪ್ಪಿಸ್ಕೊಂಡು ನೋಡೋಣ. ನೋಡ್ದ ಮೋಟು ಹೇಗಿತ್ತು? ನೀನ್ ನನಗೆ ತುಂಬಾನೇ ತೊಂದರೆ ಕೊಟ್ಟಿದ್ಯಾ. ತಗೋ, ನಿನಗೆ ಒಳ್ಳೆ ವಿದಾಯ ಕೊಡ್ತೀನಿ ಈಗ. ಬಾಯ್ ಬಾಯ್ ಮೋಟು. ಗಾಯ್ಸ್ ಅಲ್ಲೋಡಿ, ಝೊರಾಂಟೋ ಮೋಟು ಅಣ್ಣನ ಎತ್ತು ಬಿಸಾಕ್ಬಿಟ್ಟ. ಮೋಟು ಅಣ್ಣ. ಮೋಟು ಎಲ್ಲಿದ್ದೀರಾ ಮೋಟು ಅಣ್ಣ? ನಿಮ್ಮ ಹೊಸ ರಾಜನ ಕತೆ ಮುಗೀತು. ಈಗ ನಾನು ಕೆಳಗೆ ಹೋಗಿ ಆ ಡೈಮಂಡ್ ತಗೊಂಡು ನಿಮ್ಮೆಲ್ರಿಗೂ ಹೊಸ ರಾಜ ಆಗ್ತೀನಿ. ನೋಡ್ತಾ ಇರಿ. ಅಷ್ಟೊಂದು ಆತ್ರ ನಿಂಗ್ ಬೇಡ ಝೊರಾಂಟೋ. ಮೊದ್ಲು ನನ್ ಜೊತೆ ಇದ್ದಕ್ ತಯಾರಿ ಮಾಡ್ಕೊ ನೀನು. ಯಾರು ಗೆಲ್ತಾರೋ ಝೊರಾಂಟೋ ಅವನೇ ಆಗ್ತಾನೆ ರಾಜ. ಶಬ್ಬಾಷ್ ಮೋಟು. ಮೋಟು ಹಿಂದ್ಗಡೆ ನೋಡು. ಓಡಿ ಎಲ್ರು ಓಡ್ರಪ್ಪ, ಎಲ್ಲ ಓಡ್ರಿ, ನಿಮ್ ಜೀವ ಉಳಿಸ್ಕೊಳ್ಳಿ. ಓಡ್ರಪ್ಪ, ಓಡಿ. ಬಿಲ್ಡಿಂಗ್ ಬಿದ್ದೋಗ್ತಾ ಇದೆ. ಇಲ್ಲಿ ನೋಡಿ, ಬಿಲ್ಡಿಂಗಿನ ಕಬ್ಬಣ ಬೀಕಾಗಿರೋ ಕಾರಣಕ್ಕೆ ಇಡೀ ಬಿಲ್ಡಿಂಗ್ ಮಣ್ಪಾಲಾಗೋಯ್ತು. ಅಯ್ಯೋ, ನನ್ನ ಮನೆ ಬಿದ್ದೋಯ್ತು. ಎಲ್ರು ಸೇಫ್ ಜಾಗಕ್ಕೆ ಹೋಗ್ಬಿಡ್ರಪ್ಪ. ಕಾಪಾಡಿ, ಕಾಪಾಡಿ. ಇಲ್ಲಿ ಬಾಪ ಗೆಳೆಯ. ನನ್ನ ಗೆಳೆಯ, ಇಲ್ಲಿ ವಾತಾವರಣ ತುಂಬಾ ಹಾಳಾಗೋಗಿದ್ಯಪ್ಪ. ಆದಷ್ಟು ಬೇಗ ನೀನು ಸೇಫ್ ಜಾಗಕ್ಕೆ ಹೋಗ್ಬಿಡಪ್ಪ. ಅಮ್ಮಮ್ಮ
ಇದೇನಪ್ಪ ಇದು ಹಿಂಗಾಗ್ತಾ ಇದೆ ಡಾಕ್ಟರ್ ಜಟ್ಕ ದೊಡ್ಡ ಬದಲು ನನ್ನ ಜೀವದ ಗೆಳೆಯರ ಏನಾದ್ರು ಮಾಡಪ್ಪ, ಇಲ್ಲಿ ಪರಿಸ್ಥಿತಿ ಹಾಳಾಗಿ ಹೋಗ್ತಾ ಇದೆ. ಜನಗಳು ನಿಮ್ಮನ್ನ ತುಂಬಾ ನಂಬಿದ್ದಾರೆ ಕಣ್ರಪ್ಪ. ಆ ನಂಬಿಕೆ ನುಚ್ಚು ನೂರಾಗಬಾರ್ದು ಕಣ್ರಪ್ಪ. ಝೊರಾಟೋ, ಬಾ ಬೇಗ. ಅರೆ ಅಮ್ಮ, ಅಪ್ಪ, ಈ ಮನುಷ್ಯನಿಗೆ ಎಷ್ಟು ಸಲ ಹೊಡೆದ್ರು ಎದ್ದೆದ್ದು ಬರ್ತಾರೆ ಇದಾರಲ್ಲ ಇವರು. ನನ್ ಕೈ ಸಖತ್ ನೋವಾಗ್ತಾ ಇದೆ. ಕಿಂಗ್ ಮೋಟು, ನಮ್ಮಲ್ಲಿ ರಾಜ ಯಾವತ್ತು ಪಬ್ಲಿಕ್ ಮುಂದೆ ಅಳೋದಿಲ್ಲಪ್ಪ. ದಯವಿಟ್ಟು ಅಳಬೇಡಿ. ಪತ್ತು, ಈ ವರ್ಷ ಎಲ್ಲಿಂದ ಹೊಡೆದಾಗ್ಬಿಡಲ್ಲವಾ? ಅಯ್ಯಬ್ಬ, ಪತ್ತು, ನಮ್ ಪತ್ನಿ ಮೇಲೆ ಕೈ ಮಾಡೋದಕ್ಕೆ ನಿಂಗೆ ಎಷ್ಟ ಧೈರ್ಯ ಬಂತು? ನನ್ ಗೆಳೆಯನ ಬಿಟ್ಬಿಡ. ತಗೋ ತಗೋ. ಮೋಟು ಅಣ್ಣ, ಸಾರಿ, ನೀವು ಅಳ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದನ್ನ ಎಡಿಟ್ ಮಾಡ್ತೀನಿ. ಬೇಗ ಎಡಿಟ್ ಮಾಡ್ಬಿಡು, ಇಲ್ದೆ ಹೋದ್ರೆ ನಿನ್ ಜೀವನ ಪರ್ಯಂತ ಅಳ್ತಾನೆ ಇರ್ಬೇಕಾಗುತ್ತೆ. ಅರ್ಥ ಆಯ್ತು. ಕಿಂಗ್ ಮೋಟು, ನೀವು ಕಿಂಗಿನ ಕವಚನ ಹಾಕೊಂಡಿದ್ದೀರಾ. ನೀವು ಕಲ್ಪನೆ ಮಾಡ್ಕೊಳ್ಳೋ ಆಯುಧ ನಿಮ್ಮ ಕೈಗೆ ಬಂದು ಸೇರುತ್ತೆ. ಅಲ್ಲ, ಈಗ ಹೇಳ್ತಾ ಇದಾರಲ್ಲ ಕಿಂಗ್ ಬ್ರದರ್, ಮೊದ್ಲೇ ಹೇಳ್ಬೇಕಾಗುತ್ತೆ ತಾನೇ ನೀವು. ಈಗ ನೋಡಿ ಆಟ, ಮತ್ತೆ ಆಟದ ಮಜಾ ನೋಡಿ. ಝೊರಾಟೋ, ಮತ್ತೆ ಇಲ್ಲಿ ನೋಡಿ, ಮೋಟು ಅಣ್ಣನ ಸಾಲಿಡ್ ಪಂಚ್. ನಾನೀಗ ಎಸ್ಕೇಪ್ ಆಗ್ತೀನಿ, ಯಾಕಂದ್ರೆ ನನ್ನ ಹತ್ರ ಮೆಟಲೋಸೋ ಪವರ್ ಇದೆ. ಮೆಟಲೋಸೋ ರೇಸ್ ನನ್ನ ಈಗ ಕಾಪಾಡುತ್ತೆ, ಆದ್ರೆ ಇನ್ಯಾರು ಕೂಡ ಉಳಿಯಕ್ಕಾಗಲ್ಲ. ಟೈಮ್ ತುಂಬಾ ಕಡಿಮೆ ಇದೆ. ದ ಹೋಲ್ ವರ್ಲ್ಡ್ ಗೆಟ್ಸ್ ಫಿನಿಶ್ಡ್. ಬಾಯ್ ಬಾಯ್. ಇವಾಗ ಏನ್ ಮಾಡುದು? ಮೆಟಲ್ಸ್ ಎಲ್ಲಿದ್ಯೋ ಯಾರಿಗೋ ಗೊತ್ತಿಲ್ವೇ? ಸೊರೊಂಟಾಗ್ ಮಾತ್ರ ಅದೆಲ್ಲಿದೆ ಅಂತ ಗೊತ್ತಿರೋದು. ಅವ್ನ್ ನೋಡಿದ್ರೆ ಓಡ್ ಹೋಗ್ಬಿಟ್ಟ. ಅವನ್ನ ಹುಡುಕೋದು ಅಷ್ಟು ಸುಲಭದ ಮಾತಲ್ಲ. ಅಲ್ದೆ ಸೂರ್ಯ ಬೇರೆ ಇವಾಗ ಮುಳುಗ್ತಾ ಇದ್ದಾನೆ. ಪತ್ತು ಬೇಗ ಏನಾದ್ರು ಯೋಚನೆ ಮಾಡೋ. ಖಾಲಿ ಹೋಟೆಲ್ ತಲೆ ಓಡ್ತಾನೆ ಇಲ್ಲ ಕಣೋ. ಬೇಗ ಐಡಿಯಾ ಕೊಡು. ಐಡಿಯಾ. ಝೊರಾಟೋ ಮೆಟಲ್ಸೋ ಬಗ್ಗೆ ಮಾತಾಡ್ತಾ ಇದ್ದ. ಅವನು ಹೇಳ್ತಾ ಇದ್ದ ಅದು ರೇಸಿಂದ ಅವನಿಗೆ ಪವರ್ ಬರುತ್ತೆ ಅಂತ. ನನ್ಗನ್ಸುತ್ತೆ ಆ ಮೆಟಲ್ಸೋ ಈ ಕೇವೆಗಳಲ್ಲಿ ಯಾವುದೋ ಒಂದು ಕೇವೆಗಳಲ್ಲಿ ಇದೆ ಅಂತ. ಕಿಂಗ್ ಮೋಟು, ಬನ್ನಿ, ನೀವು ರಾಜ. ಮೆಟಲ್ಸ್ ಇಲ್ಲ ಎಲ್ಲೋ ಇದ್ರೆ ನೀವು ಅದನ್ನ ತಗೊಂಡು ಹೋಲಿ ಕೇವಲ್ಲಿ ಇಟ್ಬಿಡಿ. ಅಲ್ಲೋಡಿ, ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ. ಬೇಗ ಮುಳುಗ್ಬಿಡ್ತಾನೆ. ಬೇಗ ಕೆಲಸ ಮಾಡಿ ಮುಗಿಸಿ ಮೋಟು. ಡ್ರಾಗೋನ್ और ड्रैगन
ಎಲ್ಲಿರ್ಬೋದು ಮೆಟಲ್ಸು? ಅಲ್ಲೋಡು, ಆ ಕೇವಿಂದ ಕಿರಣಗಳು ಹೊರಗಡೆ ಬರ್ತಾ ಇವೆ. ಮೆಟಲ್ಸು ಅಲ್ಲೇ ಇರ್ಬೋದು ಅನ್ಸುತ್ತೆ. ನಡಿ. ಮೆಟಲ್ಸು ಇಲ್ಲೇ ಇರ್ಬೋದು ಅನ್ಸುತ್ತೆ. ನನ್ಗನ್ಸುತ್ತೆ ಬಾಗಿಲ ಹತ್ರ ಅಂತ. ತಪ್ಪಿಸ್ಕೊಳ್ಳೇಬೇಕೀಗ. ಅಲ್ಲ, ಈ ಮೆಟಲ್ಸು ಎಲ್ಲಿದೆ? ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಲ್ಲ. ಸಿಕ್ಬಿಡ್ತು ಮೆಟಲ್ಸು, ಸಿಕ್ಬಿಡ್ತು ಮೆಟಲ್ಸು. ಈಗ ಇದನ್ನ ತಗೊಂಡು ನಿಜವಾದ ಜಾಗದಲ್ಲಿ ಇಡ್ಲೇಬೇಕು ನಾನೀಗ. ನಡಿ. ಬೇಗ ಮಾಡಿ ಮುಗಿಸಿ, ಈಗ ಸಮಯ ತುಂಬಾ ಕಡಿಮೆ ಇದೆ. ನಾನ್ ತಗೊಂಡ್ ಬಂದ್ಬಿಟ್ಟೆ ಮೆಟಲ್ಸ್. ಮೋಟು ಅಣ್ಣ, ಇನ್ನೇ ನಾವು ಹೋಲಿ ಕೇವ್ ನ ತಲುಪ್ತಾ ಇದೀವಿ. ಬಿಟ್ಟು ಬೇಗ ಮಾಡು, ನಮ್ಮ ಹತ್ರ ಬಹಳ ಕಮ್ಮಿ ಸಮಯ ಇದೆ ಕಡೆ ಈಗ. ಇಲ್ಲಿಗೂ ಹೋಗಿ ತರ್ಸ್ಕೊಂಡ್ಬಿಟ್ಟ. ಮೋಟು, ಇಷ್ಟೊಂದು ಕಷ್ಟಪಟ್ಟು ನೀನ್ ಇಲ್ಲಿವರೆಗೂ ಹೇಗೋ ಬಂದೆ, ಆದ್ರೆ ಇನ್ನು ಮುಂದೆ ಹೋಗೋದಕ್ಕಾಗಲ್ಲ. ಮೋಟು, ಪತ್ಲು, ಪ್ರಪಂಚದ ಕತೆ ಈಗ ಮುಗೀತು. ನೀವಿಬ್ರು ಏನು ಮಾಡಕ್ಕಾಗ್ಲಿಲ್ಲ. ಈ ಸುರಾಟು ಬಿಟ್ಬಿಡು ಮೋಟುನ. ಬಿಟ್ಬಿಡೋರ್ನ. ಅಯ್ಯಮ್ಮ, ಅಯ್ಯೋ ಏನ್ ಮಾಡ್ಲಿ? ಮೋಟುನ ಯಾಕೆ ಬಚಾವ್ ಮಾಡೋದು ನಾನು? ಐಡಿಯಾ. ಮೋಟು ರೆಡಿ ಆಗೋ ನೀನು. ಡ್ರ್ಯಾಗನ್ ಅಟ್ಯಾಕ್. ಜೊರಾಟ ಬ್ರದರ್ ತಗೋ ಮೆಟಲ್ಸು. ನನ್ನಿಂದ ಇನ್ನು ಫೈಟ್ ಮಾಡಕ್ ಆಗೋದಿಲ್ಲ. ಕೆಟ್ಟದು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಗೆಲುವು ಯಾವತ್ತೂ ಸತ್ಯಕ್ಕಿದ್ದೇ ಇರುತ್ತೆ. ಬಾಯ್ ಬಾಯ್ ಸೊರಾಟೋ. ಮೋಟು ಬೇಗ ಕಣೋ, ಇನ್ ಕೇವಲ 4 ಸೆಕೆಂಡ್ ಮಾತ್ರ ಉಳಿದಿದೆ. ಅಮ್ಮ, ಗೆಸಿಟ ಮೆಟಲ್ ಹಾಳಾಗೋದು ನಿಂತ ಹೋಯ್ತಲ್ಲಪ್ಪ. ಫೋಟೋ ಬದಲು ಮಾಡಿ ತೋರಿಸ್ಬಿಟ್ರೆ ಕಣ. ಬಲ್ಲ 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 ಬಲ್ಲ.
ಬಾ ನೋಡು ಮೋಟು ಪತ್ಲು ಮಾಡಿ ತೋರಿಸ್ಬಿಟ್ರು ವೆರಿ ಗುಡ್ ಮೋಟು ಪತ್ಲು, ಮೋಟು ಪತ್ಲು. ಕಿಂಗ್ ಐರಾನ್ಸ ತಗೊಳ್ಳಿ ಇಲ್ಲಿ ನಿಮ್ಮ ಮೆಟಲ್ ವರ್ಸ್ ನ ಚಾವಿನ. ಮೋಟು ಪತ್ಲು ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಂದಾಗಿ ಬರೀ ಮೆಟಲ್ ವರ್ಸ್ ಅಷ್ಟೇ ಅಲ್ಲ, ಇಡೀ ಯೂನಿವರ್ಸೇ ಬಚಾವಾಗೋಯ್ತು. ಥ್ಯಾಂಕ್ಸ್ ಅ ಲಾಟ್. ಮೋಟು ಪತ್ಲು, ನಿಮ್ಮ ಹಾಗೂ ನಿಮ್ಮ ಗೆಳೆಯರಿಗೆ ತುಂಬಾ ಧನ್ಯವಾದಗಳು. ಮೋಟು ಅಣ್ಣ, ಪತ್ಲು ಅಣ್ಣ, ನೀವು ಬರೀ ಫುರ್ಫುರಿ ನಗರದಲ್ಲ, ಇಡೀ ಜಗತ್ತಿಗೆನೆ ಹೀರೋಗಳಾಗ್ಬಿಟ್ರಿ. ವಾವ್, ವೆರಿ ಗುಡ್. ಮೋಟು ಪತ್ಲು, ಮೋಟು ಪತ್ಲು, ಮೋಟು ಪತ್ಲು. ಮೋಟು ಪತ್ಲು ನನಗೆ ಬಹಳ ಹೆಮ್ಮೆ ಆಗ್ತಿದೆ, ಯಾಕೆಂದ್ರೆ ನಾನು ನಿಮ್ಮ ಸ್ನೇಹಿತನಾಗಿರೋದಕ್ಕೆ. Hey guys, this is the end of my Metal World story. ನೋಡಿದ್ರಿ ಅಲ್ವಾ ಮೋಟು ಅಣ್ಣ ಮತ್ತೆ ಪತ್ಲು ಅಣ್ಣ ಇಡೀ ಜಗತ್ತನ್ನೇ ಹೇಗೆ ಕಾಪಾಡಿದ್ರು ಅಂತ. ಡೋಂಟ್ ಫರ್ಗೆಟ್ ಟು ಶೇರ್ ಅಂಡ್ ಸಬ್ಸ್ಕ್ರೈಬ್. Watch India's largest kids library only on Jio Hotstar. Download the app now.